ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಬಿಗ್ ಬಾಸ್ ಮನೆಯಿಂದ ಇತ್ತೀಚೆಗಷ್ಟೇ ಗೋಲ್ಡ್ ಸುರೇಶ್ ಅವರು ಹೊರಗೆ ಬರ್ತಾರೆ. ಹೊರ ಬಂದ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಆಗುತ್ತೆ. ಹಂಗಂತೆ ಹಿಂಗಂತೆ ಅದಂತೆ ಇದಂತೆ ಅಂತ ಹೇಳಿ ಸಾಕಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ಟ್ರೋಲ್ ಮಾಡಿದ್ರು ಅಂಡ್ ಸುಳ್ಳು ಸುದ್ದಿಗಳನ್ನ ಹಬ್ಬಿಸುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಆ ಕಡೆ ಅವ್ರ ತಂದೆ ಇಲ್ಲ, ನನ್ಗೇನಾಗಿಲ್ಲ, ನಾನು ಜೀವಂತವಾಗಿದ್ದೀನಿ, ನಾನು ಆರೋಗ್ಯವಾಗಿದ್ದೀನಿ ಅಂತ ಹೇಳಿದ್ರು ಕೂಡ ಮತ್ತೆ ಮತ್ತೆ ಎಗೇನ್ ಅವರ ಫೋಟೋಗಳನ್ನ ಹಾಕೊಂಡು ಅವರು ಕುಟುಂಬಸ್ಥರಿಗೆ ನೋವು ಮಾಡುವಂತ ಕೆಲಸವನ್ನ ಮಾಡಿದ್ರು. ಇದೆಲ್ಲವನ್ನು ಕೂಡ ಗಮನಿಸಿದಂತಹ ಗೋಲ್ಡ್ ಸುರೇಶ್ ಅವರು ಲೈವ್ ಬರ್ತಾರೆ, ಏನಾಗಿತ್ತು ಅನ್ನೋದನ್ನ ಅಭಿಮಾನಿಗಳಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಸೊ ಇವಾಗ ನನ್ನ ಜೊತೆ ಗೋಲ್ಡ್ ಸುರೇಶ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಇಡೀ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅನ್ನೋದನ್ನ ಕೇಳ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಮೇಡಮ್ ನಮಸ್ತೆ, ಚೆನ್ನಾಗಿದ್ದೀನಿ ಮೇಡಮ್, ನೀವ್ ಹೇಗಿದ್ದೀರಿ? ನಾನು ಕೂಡ ಸೂಪರ್ ಆಗಿದ್ದೀನಿ. ಬಹಳ ನೋವಾಯ್ತು. ನನ್ನ ಹತ್ರನು ತುಂಬಾ ಜನ ಇವನ್ ನಮ್ಮೂರ್ ಕಡೆನಾಗ್ಲಿ ಯಾಕೆ ಹೊರಗಡೆ ಹೋದ್ರು, ಅವ್ರ ತಂದೆ ತೀರ್ಕೊಂಡ್ರಂತೆ ಅಂತೆಲ್ಲ ಹಾಕೊಳ್ತಿದ್ದಾರೆ, ಯಾಕೆ ತುಂಬಾ ಜನ ಕೇಳಿದ್ರು. ಆಗ ನಾನು ಎಲ್ರಿಗೂ ಬೈದಿದ್ದೀನಿ, ಹಂಗೆಲ್ಲ ಹೇಳಕ್ ಹೋಗ್ಬೇಡಿ, ಅವ್ರ ತಂದೆ ಆರೋಗ್ಯವಾಗಿದ್ದಾರೆ, ಅದೆಲ್ಲ ಫೇಕ್ ನ್ಯೂಸ್ ಅಂತ ಹೇಳಿ. ಈ ತರ ಸುಳ್ಳು ಸುದ್ದಿ, ಅಪ್ಪ ಇನ್ನಿಲ್ಲ ಅಂತ ಸುಳ್ಳು ಸುದ್ದಿ ಹಬ್ಸೋದು, ಅದು 100% ನಿಮ್ಗೆ ನೋವಾಗುತ್ತೆ, ನಿಮ್ಗೆ ನಿಮ್ ಕುಟುಂಬಸ್ಥರಿಗೆ. ಏನ್ ಇವಾಗ್ಲೂ ಅದನ್ನ ಸ್ಪ್ರೆಡ್ ಮಾಡೋ ಕೆಲಸ ಮಾಡ್ತಿದ್ದಾರೆ, ಏನ್ ಹೇಳ್ತೀರಾ ಅಂತ ಹೇಳಿ? ಮೇಡಮ್ ಅದು ಬೇರೆ ಯಾರು ಮಾಡಿರಲ್ಲ, ಯಾರು ನನ್ನ ತುಂಬಾ ಆತ್ಮೀಯ ಸ್ನೇಹಿತರು ಯಾರಾದ್ರೂ ಮಾಡಿಸಿರ್ತಾರೆ, ಮಾಡಿರ್ಬೋದು. ಅವ್ರಿಗೆಲ್ಲ ಒಳ್ಳೇದಾಗ್ಲಿ. ಅವ್ರಿಗೂ ತಂದೆ ತಾಯಿ ಇರ್ತಾರೆ, ತಂದೆ ತಾಯಿ ಕಳ್ಕೊಂಡ್ರೆ ಫೀಲ್ ಹೇಗಿರುತ್ತೆ ಅಂತ ಅವ್ರಿಗೂ ಚೆನ್ನಾಗಿ ಗೊತ್ತಿರುತ್ತೆ. ನಾನು ಯಾರನ್ನೂ ಕೆಟ್ಟವರು ಅಂತ ದೂಸಲ್ಲ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸೋ ನಾನು ಯಾವತ್ತೂ ಕೂಡ. ಆತರ ಯಾರೇ ಸುಳ್ಳು ಸುದ್ದಿ ಹಬ್ಸಿದ್ರು ಕೂಡ ಅವ್ರಿಗೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ಮೊದ್ಲಿಗೆ ಆ ಸುದ್ದಿ ಕೇಳಿದಾಗ ನನಗೆ ಬೇಜಾರಾಯ್ತು. ಟೀಮ್, ನಮ್ಮ ಬಿಗ್ ಬಾಸ್ ಟೀಮ್ ಆಗ್ಲಿ, ಕಲರ್ಸ್ ಕನ್ನಡ ಚಾನೆಲ್ ಅವರಾಗ್ಲಿ, ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು. ಯಾವುದಕ್ಕೂ ಎದಕ್ ಬಂದು ಬಿಡೋದೆಲ್ಲ ಸುಳ್ಳು ನ್ಯೂಸ್, ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂತೀರ ಅಂತ ಹೇಳಿದ್ರು. ಆಮೇಲೆ ಟ್ರೋಲ್ ಮಾಡೋರಿಗೆ ನಾನು ತಲೆನೂ ಕೆಡಿಸ್ಕೊಂಡಿಲ್ಲ ಮೇಡಮ್. ಪಾಪ ಅವರು ಟ್ರೋಲ್ ಅವ್ರು ಮಾಡ್ತಾ ಇದಾರೆ, ಅವ್ರ ಬಗ್ಗೆ ನಾನು ಯಾಕೆ ಮಾತಾಡ್ಬೇಕು? ಟ್ರೋಲ್ ಮಾಡೋರು ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ಟ್ರೋಲ್ ಮಾಡೋರು ಒಂದು ಹೇಳ್ಬೇಕು ಅಂದ್ರೆ, ಸತ್ಯ ಯಾವುದು ಸುಳ್ಳು ಯಾವುದು ಅಂತ ತಿಳ್ಕೊಂಡು ನೀವು ಟ್ರೋಲ್ ಮಾಡಿ. ಸತ್ಯ ಇರೋದನ್ನ ಟ್ರೋಲ್ ಮಾಡಿದ್ರೆ ಯಾರಿಗೂ ಬೇಜಾರಾಗಲ್ಲ. ಸತ್ಯ ಇಲ್ಲದೆ ಇರೋದನ್ನ ಅಂತೆ ಕಂತೆಗಳಿಗೆಲ್ಲ ಟ್ರೋಲ್ ಮಾಡಿದ್ರೆ ನನಗದು ನನ್ನ ಅನಿಸಿಕೆ ಪ್ರಕಾರ ಅದು ತಪ್ಪು ಅಂತ ಹೇಳ್ತೀನಿ. ಇವತ್ತು ನನ್ನನ್ನು ಟ್ರೋಲ್ ಮಾಡ್ಬೋದು, ನಾಳೆ ನಿಮ್ಮನ್ನು ಇನ್ನೊಬ್ರು ಟ್ರೋಲ್ ಮಾಡ್ಬೋದು. ಅದಕ್ಕೆಲ್ಲ ಕಿವಿ ಕೊಡ್ಬೇಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ, ಮತ್ತೊಂದು ಗೊಂದಲ, ಏನೋ ಲಾಸ್ ಆಗ್ಬಿಡ್ತಂತೆ, ಇನ್ಕಮ್ ಟ್ಯಾಕ್ಸ್ ಅವ್ರು ಬಂದ್ಬಿಟ್ಟು ಅಟ್ಯಾಕ್ ಮಾಡಿದ್ರಂತೆ, ರೇಡ್ ಮಾಡ್ಬಿಟ್ರಂತೆ, ಅಂತೆ ಕಂತೆಗಳು, ಈ ತರದೊಂದು ಶುರು ಆಯ್ತು. ಇವಾಗ ನಮ್ಗಳನ್ನೇ ಕನ್ಫ್ಯೂಸ್ ಮಾಡ್ಬಿಟ್ರು, ಏನಪ್ಪ ಈ ತರ ಅಂತ ಹೇಳಿ. ಇದನ್ನೆಲ್ಲ ಯಾವ ತರ ನಕ್ಕೊಂಡು ಉತ್ತರ ಕೊಡ್ತೀರಾ ನೀವು ಅಂತ? ಮೇಡಮ್, ಅಂತೆ ಕಂತೆ ಅದು ಅಂತೆ ಅಷ್ಟೇ, ಕಂತೆ ಅಷ್ಟೇ, ಯಾವ್ದು ರಿಯಾಲಿಟಿ ಅಲ್ಲ ಅದು. ಆಕ್ಚುಲಿ ನೀವು ನೋಡ್ತಾ ಇದ್ರೆ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರೆ ಹುಡುಗರೆಲ್ಲ ಕೆಲಸಗಳು ನಡೀತದೆ, ಅದಕ್ಕೆ ಯಾವ್ದು ತೊಂದರೆ ಆಗಿಲ್ಲ ನನಗೆ. ನಾನು ಹೊರಗಡೆ ಬರೋದಕ್ಕೆ ಸ್ವಲ್ಪ ಪರ್ಸನಲ್ ಕಾರಣ ಏನು ಅಂತಂದ್ರೆ, ನಾನು ಹೋಗೋಕ್ಕಿಂತ ಮುಂಚೆ ನನ್ನ ಕ್ವಶನ್ ಮಾರ್ಕ್ ಇದ್ದದ್ದು ನನ್ನ ಬಿಸ್ನೆಸ್ ನ ನಾನು ಯಾರಿಗೆ ಹ್ಯಾಂಡ್ ಓವರ್ ಮಾಡಿ ಹೋಗ್ಲಿ ಅಂತ. ನಾನೇನ್ ಮಾಡಿದೆ, ನನ್ನ ಧರ್ಮಪತ್ನಿಗೆ ಬಿಸ್ನೆಸ್ ನ ಹ್ಯಾಂಡ್ ಓವರ್ ಮಾಡೋದೆ. ಬಟ್ ಅವಳ ಕಡೆಯಿಂದ ಅದನ್ನ ಮ್ಯಾನೇಜ್ ಮಾಡಕ್ ಆಗ್ಲಿಲ್ಲ ಕರೆಕ್ಟ್ ಆಗಿ. ಆ ಒಂದು ಗೊಂದಲದಲ್ಲಿ ಅವಳಿದ್ದಾಗ ಮತ್ತೆ ನಾನೇ ಬಂದು ಅವಳಿಗೆ ನಿಂತ್ಕೋಬೇಕಲ್ವ ಸಪೋರ್ಟ್ಗೆ. ಅದಕ್ಕೋಸ್ಕರ ನಾನು ಹೊರಗಡೆ ಬಂದು ನಾನು ನಿಂತ್ಕೊಂಡಿದ್ದೀನಿ. ಬಿಟ್ರೆ ಬೇರೆ ಯಾವುದೇ ತರದ್ದು ಕಾರಣಗಳಲ್ಲ, ಎಲ್ಲ ಸುಳ್ಳು. ನಾನು ಪ್ರತಿಯೊಂದನ್ನು ಕೂಡ ನನ್ನ ಅಕೌಂಟ್ಸ್ ಟೀಮ್ ಇದೆ, ಆಡಿಟ್ ಟೀಮ್ ಇದೆ, ಪ್ರತಿಯೊಂದರಲ್ಲೂ ತುಂಬಾ ಕ್ಲಿಯರ್ ಆಗಿದ್ದೀನಿ. ಚೆನ್ನಾಗಿದೆ ಮೇಡಮ್, ಜೀವನ ಒಂದ್ ರೀತಿ ಹೋಗ್ತಾ ಇದೆ. ಗೋಲ್ಡ್ ಸುರೇಶ್ ಅವ್ರಿಗೆ ಗೋಲ್ಡ್ ಹಾಕೊಂಡು ಗೋಲ್ಡ್ ಅನ್ನೋದು ಫಿಕ್ಸ್ ಆಗ್ಬಿಡುತ್ತೆ. ಇವನ್ ಅದು ಕಂಪ್ಲೀಟ್ ನಿಮ್ಗೆ ಇರ್ಬಿಡುತ್ತೆ ಅದೊಂದು ನೇಮ್, ಗೋಲ್ಡ್ ಸುರೇಶ್ ಅಂತ ಹೇಳಿ. ಗೋಲ್ಡ್ ಅಂದ್ರೆ ಅಷ್ಟು ಕ್ರೇಜ್ ಯಾಕೆ ನಿಮ್ಗೆ ಅಂತ? ಮೇಡಮ್, ನಾನು ಫಸ್ಟ್ ನನ್ನ ಇಂಟರ್ವ್ಯೂ ಮಾಡಿದಂತ ಚಾನಲ್ ಜಿ ನ್ಯೂಸ್ ಅವರು ನನ್ನನ್ನ ಕರೆದು ನನ್ನನ್ನು ರೆಕಗ್ನೈಸ್ ಮಾಡಿ, ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿದ್ದವನ್ನ ಅಷ್ಟು ನನ್ನನ್ನ ರೆಕಗ್ನೈಸ್ ಮಾಡಿ ನೀವು ನನಗೊಂದು ಅವಾರ್ಡ್ ಕೊಡ್ತೀರಾ, ಯುವರತ್ನ ಅವಾರ್ಡ್ ಅಂತ ಕೊಡ್ತೀರಾ. ಯಾಕಂದ್ರೆ ಅವತ್ತು ಕೂಡ ನನಗೆ ಅದ್ ಯಾವ್ದಾದ್ರು ಹಿಂದೆ ಹೋದವನಲ್ಲ. ರವಿ ಸರ್ ನನ್ನನ್ನು ಕರೆದು, ನೀವು ಮಾಡಿದಂತ ಕೆಲಸಕ್ಕೆ ನಿಮ್ಗೊಂದು ಅವಾರ್ಡ್ ನಾವು ರೆಕಗ್ನೈಸ್ ಮಾಡ್ಕೊಡ್ತಾ ಇದೀವಿ ಸುರೇಶ್, ನೀವು ತಗೊಳ್ಳೇಬೇಕು ಅಂತ ನನಗೆ ಹೇಳಿದಾಗ ಅವತ್ತು ಕೂಡ ನಾನು ಇದೇ ಮಾತನ್ನ ಹೇಳಿದ್ದೆ. ಆಕ್ಚುಲಿ ನನಗೆ ಬೇರೆ ಯಾರೋ ನನ್ನನ್ನು ಅಪಮಾನ ಮಾಡಿ ನನ್ನನ್ನು ಅವರು ಆಫೀಸಿಂದ ನನ್ನ ಕೆಲಸದಿಂದ ತೆಗ್ದಾಗ ಅವ್ರು ಹಾಕೋತಾ ಇರೋ ಬೋರ್ಡ್ ನೋಡಿ ಅವ್ರಿಗೆ ಚಾಲೆಂಜ್ ಮಾಡಿ ನಾನು ಹೊರಗಡೆ ಬಂದು ನಾನು ಇದನ್ನ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ. ಆ ಒಂದು ಉದ್ದೇಶಕ್ಕೋಸ್ಕರ ಮಾಡಿದೆ. ಅದ್ರ ಜೊತೆಗೆ ನನ್ನ ಬಿಸ್ನೆಸ್ಗೂ ತುಂಬಾ ಹೆಲ್ಪ್ ಆಗ್ತಿತ್ತು ಅದರಿಂದ. ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಬಂದೆ ಮೇಡಮ್, ಅಷ್ಟೇ, ಬೇರೆ ಏನೇನಿಲ್ಲ. ಸೂಪರ್. ಗೋಲ್ಡ್ ಸುರೇಶ್ ಅವರೇ, ನೀವು ಗೋಲ್ಡ್ ಎಷ್ಟು ಹಾಕ್ತಿರೋ ಅಷ್ಟೇ ನಿಮ್ಗೆ ಒಳ್ಳೆ ಗೋಲ್ಡ್ ರೀತಿ ಒಂದು ಮನಸ್ಥಿತಿ ಇದೆ ಅನ್ನೋದು ಕೂಡ ನಮ್ಗೆ ಅರ್ಥ ಆಯ್ತು ಬಿಗ್ ಬಾಸ್ ಮನೆಯಿಂದ. ಸೊ ಚೆನ್ನಾಗಿ ಆಡಿದ್ರಿ, ಬಟ್ ಎಲ್ರಿಗೂ ನೋವಿದೆ. ಏನಪ್ಪ, ಕ್ಯಾಪ್ಟನ್ ಆಗಿದ್ದವರು ಹೊರಗೆ ಬಂದ್ರು, ನೀವು ಹತ್ತಾಗ ಎಲ್ಲರೂ ಹತ್ರು. ಆ ಕ್ಷಣ ಹೇಗಿತ್ತು? ನೀವು ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತಂದಾಗ ಏನೇನ್ ಅನಿಸ್ತು? ಎಲ್ಲೂ ಹೇಳದಂತ ವಿಚಾರ ದಯವಿಟ್ಟು ಶೇರ್ ಮಾಡಿ ಮೇಡಮ್. 75 ಜನದ ಜರ್ನಿ,
ಆ ಕ್ಷಣಕ್ಕೆ ಬಿಗ್ ಬಾಸ್ ಅವರು ಸುರೇಶ್ ಹೊರಗಡೆ ಹೋಗ್ಬೇಕು ಅಂತ ಹೇಳಿದಾಗ ನನ್ನ ಬಿಸ್ನೆಸ್ ನ ಬಿಟ್ಟು ತ್ಯಾಗ ಮಾಡಿ ಅಲ್ಲಿ ಹೊರಗಡೆ ಹೋಗಿದ್ದೆ. 75 ದಿನ ಕಳೆದಿದ್ದೀನಿ. ಇನ್ನೊಂದು ಸ್ವಲ್ಪ ದಿನ ಇದ್ರೆ ಹೋಗಿರೋದು, ಇನ್ನೊಂದು 40 ದಿನ ಇದ್ರೆ ಹೋಗಿರೋದು. ಬಟ್ ನನ್ನ ವೈಫ್ನು ಅಷ್ಟೇ ಮುಖ್ಯ ಅಲ್ವಾ, ನನ್ನ ಫ್ಯಾಮಿಲಿನೂ ಅಷ್ಟೇ ಮುಖ್ಯ ಅಲ್ವಾ ಉಳಿಸ್ಕೋಬೇಕಾಗಿತ್ತು. ಬಿಗ್ ಬಾಸ್ ಮನೆ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನನ್ನ ಫ್ಯಾಮಿಲಿನೂ ಆಗಿತ್ತು. ಒಂದನ್ನ ಪಡ್ಕೋಬೇಕಾದ್ರೆ ಒಂದನ್ನ ತ್ಯಾಗ ಮಾಡ್ಬೇಕು ಅಂತೆ. ನಾನು ಬಿಗ್ ಬಾಸ್ ನ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಇದನ್ನ ತ್ಯಾಗ ಮಾಡಿ ಹೋಗಿದ್ದೆ 1-3 ತಿಂಗಳು. ಆಮೇಲೆ ಅಲ್ಲಿ ಈ ತರ ಆದಾಗ ನಾನು ಅದನ್ನ ತ್ಯಾಗ ಮಾಡಿ ಇದನ್ನೂ ಬಂದು ನೋಡ್ಕೊಳ್ಳೋದು ಅಷ್ಟೇ ಮುಖ್ಯ. ಯಾಕೆಂದ್ರೆ ನನ್ನನ್ನ ನಂಬ್ಕೊಂಡು ಸುಮಾರು ಜನ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಫ್ಯಾಮಿಲಿಗಳಿದೆ, ಅದಕ್ಕೂ ನಾನು ಮೋಸ ಮಾಡಕ್ಕಾಗಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಆ ಗಟ್ಟಿ ನಿರ್ಧಾರ ಮಾಡ್ಕೊಂಡು ಹೊರಗಡೆ ಬಂದಿದ್ದು ಉಂಟು. ಓಕೆ, ನೀವು ಹೊರಗೆ ಬರುವಂತ ಸಂದರ್ಭದಲ್ಲಿ ಆಲ್ಮೋಸ್ಟ್ ಅಲ್ಲಿದ್ದವ್ರು ಎಲ್ಲರೂ ಕೂಡ ತುಂಬಾ ಜನ ಕಣ್ಣೀರು ಹಾಕಿದ್ರು. ಅದ್ರಲ್ಲಿ ನಮ್ಗೆ ರಿಯಾಲಿಟಿ ಕಾಣಿಸ್ತಿತ್ತು, ಯಾರು ಫೇಕ್ ಅಂತ ಅನಿಸ್ಲಿಲ್ಲ. ಅವರೆಲ್ಲರೂ ಕಣ್ಣೀರು ಹಾಕುವಾಗ ನಿಮ್ಗೆ ಅನ್ಸಿದ್ದೇನು ಅಂತಂದ್ರೆ ಅಲ್ಲಿದ್ದವ್ರ ಮನ್ಸನ್ನು ಗೆದ್ದಿದ್ದೀರಾ, ಹೊರಗಡೆ ಜನರ ಮನ್ಸನ್ನು ಗೆದ್ದಿದ್ದೀರಾ. ನೀವು ಗೋಲ್ಡ್ ಹಾಕೊಂಡು ಸುತ್ತಾಡಿದ್ರು ಕೂಡ ಯಾರಿಗೂ ಅಷ್ಟು ಗೊತ್ತಿರ್ಲಿಲ್ಲ ಯಾರು ನೀವು ಅಂತ. ಬಿಗ್ ಬಾಸ್ ಮನೆಗೆ ಹೋದ್ ಬೆಳಿಗ್ಗೆ ನೀವು 100% ಹೊರಗಡೆ ಓಡಾಡಕ್ ಕಷ್ಟ ಅಂತ ಅನಿಸ್ತಾ ಇದೆ. ಅದೆಲ್ಲ ಹೇಗ್ ಸ್ವೀಕರಿಸಿದ್ದೀರಾ ಅಂತ ಹೇಳಿ. ತುಂಬಾ ಖುಷಿ ಆಗುತ್ತೆ ಎಲ್ಲ ಒಂದ್ ಕಡೆಗೆ. ಏನು ಇಲ್ಲದೆ ಇರೋ ಮನುಷ್ಯನ ಈ ಮಟ್ಟಕ್ಕೆ ರೆಕಗ್ನೈಸ್ ಮಾಡ್ತಾರೆ ಜನ ಅಂತ ಹೇಳಿ. ಆಕ್ಚುಲಿ ನಾನು ಯಾವತ್ತೂ ಒಂದಕ್ಕೆ ಕುಗ್ಗಿದವನು ಅಲ್ಲ, ಹಿಗ್ಗಿದವನು ಅಲ್ಲ. ಯಾರು ನನ್ನನ್ನು ಹಿಗ್ಗಿಸ್ತಾರೆ, 4 ಮಾತು ಮಾತಾಡ್ತಾರೆ ಅಂತ ಅದಕ್ಕೆ ಹಿಗ್ಗಿದವನು ಅಲ್ಲ. ನನ್ನ ಜೀವನದಲ್ಲಿ ಸೋತಾಗಲೂ ಕೂಡ ನಾನು ಯಾವತ್ತೂ ಕುಗ್ಗಿಲ್ಲ. ನಾನು ಎಲ್ರಿಗೂ ಒಂದೇ ಮಾತಾಡೋಕೆ ಇಷ್ಟಪಡ್ತೀನಿ, ಕುಗ್ಗೋದು ಸಹಜ, ಎದ್ದು ಅದನ್ನ ಮೆಟ್ಟಿ ನಿಲ್ಲಬೇಕು, ಅದೇ ಜೀವನ. ಮನುಷ್ಯನಿಗೆ ಯಾವತ್ತು ಗೆಲುವು ಸಿಗ್ತಾ ಹೋದ್ರೆ ಅವನಿಗೆ ಸೋಲಿನ ರುಚಿ ಗೊತ್ತಾಗಲ್ವಂತೆ. ನಾವು ಯಾವಾಗ ಸೋಲಿನ ರುಚಿ ನೋಡ್ತೀವೋ ಅವಾಗ್ಲೇನೆ ಗೆಲುವಿನ ರುಚಿನೂ ತುಂಬಾ ಚೆನ್ನಾಗಿ ಅದನ್ನ ಸ್ವೀಕಾರ ಮಾಡಕ್ ಅವ್ರ ಶಕ್ತಿ ಇರ್ತದೆ. ಯಾಕಂದ್ರೆ ನೋಡಿ, ನಾವು ಜೀವನದಲ್ಲಿ ಗೆಲ್ತಾ ಹೋದ್ರೆ ಅವ್ನ್ ಒಂದಿನ ಸೋಲ್ ಕಂಡ್ರೆ ಅವ್ನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಅವ್ನು ಅದೇ ಒಂದು ತಲೆ ಮಗ್ನ ಹಾಕೊಂಡು ಅದೇ ಟೆನ್ಷನ್ ನಾವು ಇರ್ತಾನೆ. ನೀವು ಜೀವನದಲ್ಲಿ ಏಳು ಬೀಳುಗಳನ್ನ ನೋಡಿ ಅವಾಗ ನಿಮಗೆ ಮುಂದೆ ಯಾವುದೇ ತರದ ಕಷ್ಟ ಬಂದ್ರು ಕೂಡ ಅದನ್ನ ಫೇಸ್ ಮಾಡಿ ನಿಂತ್ಕೊಳ್ತೀರ. ಆ ತರದ ಫೇಸ್ ಎಷ್ಟೊಂದು ಫೇಸ್ ಮಾಡಿದ್ರೆ ಆ ತರ ಸಿಚುವೇಶನ್ಗಳನ್ನ. ಅದೇ ನನಗೇನದು ಇದನ್ಸಲ್ಲ. ನೀವು ಕಂಡ ಅತಿ ಕಠಿಣವಾದ ಕಷ್ಟ ದಿನ ಯಾವುದು? ಕಠಿಣ ನೀವು ಇಷ್ಟುವರೆಗೆ ಎಲ್ಲೂ ಹೇಳಿಲ್ಲ ಅಂಥದ್ದೇನಾದ್ರು ಇದೆಯಾ? ತುಂಬಾ ಕಠಿಣ, ತುಂಬಾ ಕಾಡುತ್ತೆ, ಹೇಳುವಂತದ್ದು ಅಲ್ಲ ಆದ್ರೆ ಹೇಳ್ತೀನಿ ಅನ್ನೋದ್ರ ಇದ್ರೆ ಹೇಳ್ಬೋದಂತ. ಮೇಡಮ್, ನನ್ನ ಒಬ್ರು ಸ್ನೇಹಿತರು ಕೋವಿಡ್ ಟೈಮಲ್ಲಿ ತೀರ್ಕೊಂತಾರೆ. ಎಲ್ಲೂ ಕೂಡ ಅದನ್ನ ನಾನು ಹೇಳ್ಕೊಂಡಿಲ್ಲ, ಜಾಸ್ತಿ ಶೇರ್ ಮಾಡ್ಕೊಂಡಿಲ್ಲ. ಅವ್ರು ತೀರ್ಕೊಂತಾರೆ. ಯಾಕಂದ್ರೆ ನಾನು ಒಂಥರ ಬ್ಯಾಕ್ ಬೋನ್ ಆಗಿ ನಿಂತಿದ್ರು. ಆ ವ್ಯಕ್ತಿ ತೀರ್ಕೊಂಡಾಗ ನನಗೆ ಏನು ತೋಚಲ್ಲ. ಯಾಕಂದ್ರೆ ತುಂಬಾ ಸಪೋರ್ಟಿವ್ ಆಗಿದ್ರು ಆ ವ್ಯಕ್ತಿ ಯಾವತ್ತೂ ಹೇಳೋರು, ಸೂರಿ ಮಾತಾಡೋದ್ರ ಬಗ್ಗೆ ತಲೆಗಡಿಸೋಬೇಡ, ಮಾತಾಡೋರು ಮಾತಾಡ್ತಾನೆ ಇರ್ತಾರೆ. ನೀನೇನು ಅನ್ನೋದನ್ನ ನಿನ್ನ ಅಕ್ಕಪಕ್ಕದವ್ರಿಗೆ ಗೊತ್ತಾ, ನಿನ್ನ ಮನೆಯವ್ರಿಗೆ ಗೊತ್ತಾ, ನಿನ್ನ ಹೆಂಡತಿ ಮಕ್ಳಿಗೆ ಗೊತ್ತಾ, ಸಾಕು. ನೀನು ಅದನ್ನ ಬೇರೆಯವ್ರಿಗೆ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಯಾರೋ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ನೀನು ರಿಯಾಕ್ಟ್ ಮಾಡಿದ್ರೆ ಏನು ಅವಶ್ಯಕತೆನೂ ಇಲ್ಲ. ನೀನೇನು ಅನ್ನೋದನ್ನ ತಿಳ್ಕೊ, ನೀನ್ ಏನು ಇರ್ಬೇಕು ಅನ್ನೋದನ್ನ ತಿಳ್ಕೊ ಅಂತ ಹೇಳೋರು ಯಾವತ್ತು ಕೂಡ. ನಾನು ಅದನ್ನೇ ಜೀವನದಲ್ಲಿ ಅಳವಡಿಸ್ಕೋಬೇಕು ಯಾವತ್ತು ಅಂತಿದೆ. ಬಟ್ ಅದಕ್ಕೆ ನನಗೆ ಅವಕಾಶ ಸಿಗ್ತಾ ಇರಲಿಲ್ಲ. ಈ ಒಂದು ಬಿಗ್ ಬಾಸ್ ಚಾನ್ಸ್ ಸಿಕ್ಕು, ಒಂದು ಅವಕಾಶ ಸಿಕ್ಕು, ಒಳಗಡೆ ಹೋಗಿ ಬಂದ ಮೇಲೆ ನನಗೆ ಅದು ಹೇಗಾಗ್ಬಿಟ್ಟಿದ್ದೀನಿ ಅಂದ್ರೆ, ನೀರಿನ ಮೇಲಿನ ಗುಳ್ಳೆಯ ಜೀವನ, ಇರುವುದು 4 ದಿನ, ಸತ್ತಾಗ ಮಣ್ಣಲ್ಲೇ ಉಳೋದು, ಬಂಗಾರದ ಪೆಟ್ಟಿಗೆಲ್ಲಿ ಉಳಲ್ಲ, ಉಡ್ದಾರನ್ನು ಕೂಡ ಬಿಡಲ್ಲ, ಮೈ ಮೇಲಿರೋ ಅದನ್ನು ಕಟ್ ಮಾಡಿ ಊದಾಕ್ತಾರೆ ನಮ್ಮನ್ನ. ಆತರ ಇರ್ಬೇಕಾದ್ರೆ ನಾವು ಯಾವ್ದ್ರ ಮೇಲೆ ಆಸೆ ಪಟ್ಟು ಏನ್ ಮಾಡ್ತೀರಾ? ಸಾಕು, ನಾನೇನ್ ತೋರ್ಸ್ಬೇಕಾಗಿತ್ತು, ನಾನೇನ್ ಹೇಳ್ಬೇಕಾಗಿತ್ತು ಜನಗಳಿಗೆ, ಏನೇ ಇದ್ರು ಕೂಡ ಆ ವ್ಯಕ್ತಿಗೆ ಎಷ್ಟೇ ಕೋಟಿ ಇದ್ರು ಕೂಡ ಒಂದು ಊಟ ಅಂತ ಸಂಪಾದನೆ ಮಾಡ್ಕೋಬೋದು, ಎಷ್ಟು ಕಷ್ಟ ಪಡ್ತಾನೆ, ಆ ಊಟದ ವ್ಯಾಲ್ಯೂ ಏನು ಅಂತ ಅವ್ರಿಗೆ ಗೊತ್ತಾಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಬಿಗ್ ಬಾಸ್ಗೆ ಒಂದು ಅವಕಾಶ ನನಗೆ ಆಫರ್ ಕೊಟ್ಟಾಗ ನಾನು ಹೋಗಿ ಬಂದಿದ್ದು ಉಂಟು. ಅದನ್ನ ನಾನು ಅಲ್ಲಿ ಪ್ರೂವ್ ಮಾಡ್ಕೊಂಡು ಬಂದಿದ್ದೀನಿ. ಚಾಪ್ಟರ್ 1 ಸುರೇಶ್ ಆ ತರ ಇದ್ದಿದ್ದು, ಚಾಪ್ಟರ್ 2 ಸಿಂಪಲ್ ಸುರೇಶ್ ಆಗಿ ಇನ್ನು ಮೇಲಿಂದ ಜನಗಳಿಗೆ ಇಷ್ಟ ಆಗೋದರ ಸುದೀಪ್ ಸರ್ ಪ್ರತಿ ವೀಕೆಂಡ್ ಬಂದಾಗ ಹೇಳೋದು, ನನಗೆ ಎಷ್ಟು ಮುಗ್ಧ ಕಾಣಿಸ್ತಾ ಇದೆ ಸುರೇಶ್, ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದ್ರೆ, ನಿಮ್ಮನ್ನ ನೋಡಕ್ಕೆ ಒಂಥರ ಖುಷಿ ರೀ ನಮಗೆ ಸುರೇಶ್, ಸೂರಿ ಅಂತ ಹೇಳೋದು. ಅದು ನನಗೆಲ್ಲೋ ಮನ್ಸಿಗೆ ತುಂಬಾ ನಾಡ್ಬಿಡ್ತು ಆ ಮಾತುಗಳು, ಸುದೀಪ್ ಸರ್ ಹೇಳೋ ಮಾತುಗಳು. ಯಾಕಂದ್ರೆ ಅವ್ರಂತರ ನಮ್ಗೆ ಗಾಡ್ ಫಾದರ್ ಇದ್ದಂಗೆ. ಯಾಕಂದ್ರೆ ಅಷ್ಟು ದೊಡ್ಡ ಮನುಷ್ಯ, ಅಂತ ದೊಡ್ಡ ಆಕ್ಟ್ರು ನಮ್ಗಳ ಹತ್ರ ಮಾತಾಡ್ಬೇಕು, ನಮ್ಗಳನ್ನ ಅಷ್ಟು ಚೆನ್ನಾಗಿ ಅವ್ರಿಗೆ ನಮ್ಮ ಬುದ್ಧಿ ಮಾತು ಹೇಳ್ಬೇಕು ಅನ್ನೋದು ಏನೂ ಇಲ್ಲ ಅವ್ರಿಗೆ. ಅಷ್ಟು ಸಿಂಪಲ್ ಆಗಿ ನಮ್ಮ ಬಗ್ಗೆ ಅವ್ರು ಹೇಳ್ತಾರೆ. ಅದನ್ನ ನಾನು ಅವ್ರು ಹೇಳಿದನ್ನ ನಾನು ಯಾಕೆ ನನ್ನ ಜೀವನದಲ್ಲಿ ಅಳವಡಿಸ್ಕೋಬಾರ್ದು ಅನ್ನೋದನ್ನ ನಿರ್ಧಾರ ಮಾಡಿ ನಾನು ಹೊರಗಡೆ ಬಂದೆ. ನಾನು ಇನ್ನೊಂದು ಸ್ವಲ್ಪ ದಿನ ಇದ್ರೆ, ನಾನು ಇನ್ನೊಂದು 2 ಆಸೆಗಳಿತ್ತು.
ಅದನ್ನು ನಾನು ಹೇಳ್ಕೋಬೇಕಂತ ಇದ್ದೆ. ಅದನ್ನ ಇನ್ನೊಂದ್ಸಲ ಏನಾದ್ರು ಸ್ಟೇಜ್ ಮೇಲೆ ಅವಕಾಶ ಸಿಕ್ತು ಅಂದ್ರೆ ಸುದೀಪ್ ಸರ್ ಜೊತೆಗೆ ಅವತ್ತೇ ಅಲ್ಲೇ ಸೇರ್ ಮಾಡ್ಕೋತೀನಿ. ಓಕೆ. ಇತ್ತೀಚೆಗೆ ತ್ರಿವಿಕ್ರಮ್ ಮತ್ತೆ ಭವ್ಯ ಅವರ ಆಟಗಳು ಫ್ಯಾಮಿಲಿಗೆ ಸ್ವಲ್ಪ ಇರಿಟೇಟ್ ಆಗ್ತಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ. ನಮ್ಗೆ ಗೊತ್ತಿಲ್ಲ, ನಾವು 1.5 ಗಂಟೆಗಳ ಕಾಲ ಕಾರ್ಯಕ್ರಮ ನೋಡ್ತೀವಿ, ನೀವು 24x7 ನೋಡಿದ್ದೀರಾ. ಆಕ್ಚುಲಿ ಅವ್ರಿಬ್ಬರ ನಡುವೆ ಇರುವಂತದ್ದು ಏನು, ಸ್ನೇಹನ ಪ್ರೇಮನ ಏನು ಅಂತ ಹೇಳಿ. ಮೇಡಮ್ ಆಕ್ಚುಲಿ ಸ್ನೇಹ ಇದೆ, ಬಟ್ ಅದು ಯಾಕೋ ಇತ್ತೀಚೆಗೆ ನಾನು ಹೊರಗಡೆ ಬಂದಾಗಿಂದ ನನಗೆ ಅದು ಏನೋ ಬೇರೆ ತರ ಕಾಣಿಸ್ತಾ ಇದೆ. ಬಟ್ ನಾನು ತ್ರಿವಿಕ್ರಮ್ಗೆ ಇದನ್ನು ತುಂಬಾ ಕ್ಲಿಯರ್ ಆಗಿ ಹೇಳಿದ್ದೀನಿ, ವಿಕ್ಕಿ ನೀನು ಒಬ್ಬ ಅಣ್ಣನಾಗಿ ಹೇಳ್ತಾ ಇದ್ದೀನಿ, ನೀನು ಅಲ್ಲಿಂದ ಬಿಟ್ಟು ಹೊರಗಡೆ ಬಂದ್ರೆ ನಿನ್ನ ಆಟ ನೀನು ಆಡೋದು ಚೆನ್ನಾಗಿರ್ತದೆ, ಫೈನಲಿಸ್ಟ್ ಹೋಗ್ತೀಯಾ, ಯಾಕೋ ತುಂಬಾ ನಿನ್ನ 10 ವಾರದ ಆಟ ಈಗ 2 ವಾರದಿಂದ ಕಾಣಿಸ್ತಾ ಇಲ್ಲ ಅಂತ ಹೇಳಿದೀನಿ ನಾನು. ಅದನ್ನ ಅವ್ನು ಚೇಂಜ್ ಮಾಡ್ಕೊಂಡು ಆಟ ಆಡಿದ್ರೆ ಅವ್ನು ಉತ್ತಮ. ಯಾಕಂದ್ರೆ ಭವ್ಯ ಬಂದು ತ್ರಿವಿಕ್ರಮ್ ಮೇಲೆ ಪೂರ್ತಿ ಡಿಪೆಂಡ್ ಆಗಿದ್ದಾರೆ. ಇತ್ತೀಚೆಗೆ ನೋಡ್ತಾ ಇದ್ರೆ ತ್ರಿವಿಕ್ರಮ್ ಕೂಡ ಭವ್ಯ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತ ಅನ್ಸುತ್ತೆ. ನಾನು ಅವ್ರ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ನನ್ಗೆ ಇಷ್ಟ ಆಗ್ತಿರೋ ಕ್ಷಣಕ್ಕೆ ನಾನು ಅಲ್ಲಿಂದ ಹೊರಗಡೆ ಹೋಗ್ತಾ ಇದ್ದೆ ಬಿಟ್ರೆ, ಬಟ್ ಅವ್ರವ್ರ ಆಟ ಅವ್ರು ಆಡ್ಬೇಕಾಗಿತ್ತು. ಬಟ್ ಅದೆಲ್ಲ ಅವ್ರು ಅದನ್ನ ದಾರಿ ತಪ್ಪಿ ಅವ್ರು ಅವ್ರು ಆಡ್ತಿಲ್ಲ ಅಂತ ಅನಿಸ್ತಾ ಇದೆ. ಓಕೆ. ಜಗದೀಶ್ ಅವರು ಅವತ್ತು ಆ ಥರ ರಿಯಾಕ್ಟ್ ಆಗೋದಕ್ಕೆ ಒಂಥರ ನೀವೇ ಕಾರಣ ಅನ್ನೋ ಥರ ಒಂದ್ ಸ್ವಲ್ಪ ದಿನ ಪೋಟ್ರೆ ಆಗಿತ್ತು ಇಲ್ಲಿ. ಸುಮ್ಮನೆ ಇದ್ಬಿಟ್ಟಿದ್ರೆ ಆಗ್ತಿತ್ತು ಸುರೇಶ್ ಅವರು ಒಳಗಿರ್ತಿದ್ರು ಅವರು ಅಂತ ಹೇಳಿ. ಆ ಕ್ಷಣ ಹೆಂಗಿತ್ತು ಸರ್? ನಿಮ್ಗೆ ಅನ್ಸಿದ್ದಿದ್ಯಾ ಛೇ ನಾವು ಸುಮ್ಮನೆ ಇದ್ಬಿಟ್ಟಿದ್ರೆ ಇವೆಲ್ಲ ಆಗ್ತಿರ್ಲಿಲ್ಲ ಆ ಥರ ಏನಾದ್ರು ಅನ್ಸಿದ್ದಿದ್ಯಾ ಅಂತ ಹೇಳಿ? ಮೇಡಮ್ ನಾನು ಇವತ್ತು ಅನ್ಕೊಂಡಿರ್ಲಿಲ್ಲ ಜಗದೀಶ್ ಅವರು ಅಷ್ಟು ಬೇಗ ಹೊರಗಡೆ ಹೋಗ್ತಾರೆ, ಈ ರೀತಿ ಹೊರಗಡೆ ಹೋಗ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಅವ್ರು ಹೋದ್ಮೇಲೆ ತುಂಬಾ ಬೇಜಾರು ಮಾಡ್ಕೊಂಡಿದ್ದು ಉಂಟು. ಇಬ್ಬರು ಮಧ್ಯೆ ಒಂದು ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ಆ ಕಾನ್ವರ್ಸೇಷನ್ ಅಲ್ಲಿ ಅವ್ರೇನೋ ಒಂದು ಪದ ಬಳಕೆ ಮಾಡ್ತಾರೆ. ನಾನು ಹೇಳ್ತೀನಿ ನನಗೆ ಬೇಡ ಗೆಳೆಯ, ಇದು ನನ್ನ ಹತ್ರ ಮಾತಾಡ್ಬೇಡಿ, ನೀವು ಏನಾದ್ರು ಮಾತಾಡಿ ನೀವು ಸ್ವತಃ ಮಾತಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆದ್ರೆ ಅವ್ರಿಗೆ ರಿಯಾಕ್ಟ್ ಪಾಪ ಅವ್ರಿಗೆ ಅದು ಹೊರಗಡೆ ನೋವನ್ನ ಅವ್ರು ತೋಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರು. ಬಟ್ ನನಗೆ ಅದಾಗ್ಲಿಲ್ಲ. ನಾನು ಎದ್ದು ಹೋದೆ ಹೊರಗಡೆ. ಅಲ್ಲಿಂದ ಎದ್ದು ನಾನು ಯಾವಾಗ ಎದ್ದು ವಾಕ್ ಮಾಡೋದು ಅವಾಗ ನನ್ಗೆ ಅವರು ಕಾನ್ವರ್ಸೇಷನ್ ಜಾಸ್ತಿ ಸ್ಟಾರ್ಟ್ ಆಯ್ತು. ಅದನ್ನ ಹೇಳಿದ್ರೆ ನಾನು ಕೇಳಿಸ್ಕೋಬಾರ್ದು ಅನ್ನೋದಕ್ಕೋಸ್ಕರ ನಾನು ಓಡಾಡತಕೊಂಡು ಇದ್ ಮಾಡ್ತಾ ಇದ್ದೆ ಬಿಟ್ರೆ, ನಾನು ಅದನ್ನ ಹೈಲೈಟ್ ಮಾಡ್ಬೇಕು, ಜಗದೀಶ್ ಅವ್ರನ್ನ ಹೊರಗಡೆ ಕಳಿಸ್ಬೇಕು ಅನ್ನೋ ಯಾವುದೇ ತರದ ಇಂಟೆನ್ಷನ್ ಇಂದ ನಾನು ಅದನ್ನ ಮಾಡಿರ್ಲಿಲ್ಲ. ಆಮೇಲೆ ಮನೆಯವ್ರು ಬಂದು ಕೇಳಿದಾಗ ನಾನು ಹೇಳಿದೆ ಈ ತರ ಅಂತ. ಅದಕ್ಕೂ ಎಲ್ರು ಕೂಡ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ಒಂದೊಂದು ಸಿಚುವೇಶನ್ ನಡೀತು. ಆ ಟೈಮಲ್ಲಿ ಅವ್ರ ಪಾಪ ಹೊರಗಡೆ ಹೋಗ್ಬಿಟ್ಟೆ. ಓಕೆ. ಜಗದೀಶ್ ಅವ್ರ ಹತ್ರ ಹೊರಗೆ ಬಂದ ಮೇಲೆ ಮಾತಾಡಿದ್ರ, ಏನು ಯಾವ ತರ ಕಾನ್ವರ್ಸೇಷನ್ ಆಯ್ತು ನಿಮ್ದು? ಮೇಡಮ್ ಫಸ್ಟ್ ನಾನು ಹೊರಗಡೆ ಬಂದಾಗ ಫಸ್ಟ್ ಫೋನ್ ಮಾಡಿದ ವ್ಯಕ್ತಿನೇ ಜಗದೀಶ್ ಅವರು. ಗೆಳೆಯ ಚೆನ್ನಾಗಿರ್ಲಿ ಗೆಳೆಯ, ಯಾವತ್ತು ನನ್ನ ಗೆಳೆಯ ಜಗದೀಶ್. ನಾನು ಎಲ್ರು ಇಡೀ ಮನೆಯವ್ರು ಎಲ್ಲರೂ ಅವ್ರನ್ನ ವಿರೋಧ ಕಟ್ಕೋತಾ ಇರ್ಲಿಲ್ಲ, ನಾನು ಮಾತ್ರ ಮಾತಾಡ್ತಾ ಇದ್ದೆ. ಯಾಕಂದ್ರೆ ನಮ್ಮಿಬ್ಬರ ಮಧ್ಯೆ ಅದು ಏನೋ ಗೊತ್ತಿಲ್ಲ, ಫಸ್ಟ್ ಡೇ ಇಂದ ಆ ಬಾಂಡಿಂಗ್ ಬೆಳ್ಕೊಂಡ್ಬಿಡ್ತು. ತುಂಬಾ ಅಟ್ಯಾಚ್ಮೆಂಟ್ ಅದು ಇಬ್ರು ಕೂಡ. ನನಗೆ ಬಿಸಿನೀರ್ ಬೇಕಂದಾಗ ಜಗ್ಗಿ ತಂದು ಕೊಟ್ರು, ಆಪಲ್ ಬೇಕಂದಾಗ ಜಗ್ಗಿ ತಂದು ಕೊಟ್ರು, ಬಾಳೆಹಣ್ಣು ಬೇಕಂದಾಗ ಜಗ್ಗಿ ತಂದು ಕೊಟ್ರು. ಯಾಕಂದ್ರೆ ನರಕದಲ್ಲಿ ನಮ್ಗೆ ಏನು ಸಿಗ್ತಾ ಇರ್ಲಿಲ್ಲ, ಅಷ್ಟೇ ಹೆಲ್ಪ್ ಮಾಡಿರೋದು. ನನಗೂ ಎಲ್ಲೊಂದ್ ಕಡೆ ಬೇಜಾರಾಗುತ್ತೆ ಜಗದೀಶ್ ಸರ್ ಹೊರಗಡೆ ಬಂದಿದ್ದು. ಅದಕ್ಕೆ ನಾನೇ ಏನೋ ಕಾರಣ ಅದೇನೋ ಅಂತ ಫೀಲ್ ನನಗಿದೆ. ಅದು ಒಡವೆ ಎಲ್ಲೊಂದು ಕಡಿಮೆ ಆಗಿದೆ ಮೇ ಬಿ. ಯಾಕೆ ಹೇಳಿದ್ನಲ್ಲ, ಸಿಂಪಲ್ ಜೀವನ ಮಾಡೋಣ. ಸುದೀಪ್ ಸರ್ ಹೇಳ್ತಿದ್ರಲ್ಲ ಲಕ್ಷಣವಾಗಿ ಕಾಣಿಸ್ತಿ ಅಂತ. ಇವಾಗ ಎಷ್ಟು ಲಕ್ಷಣವಾಗಿ ಕಾಣಿಸ್ತೀನಿ, ಎಷ್ಟು ಲಕ್ಷಣವಾಗಿ ಕಾಣಿಸ್ತೀನಿ, ಆತರ ಇರೋಣ ಮಾಡೋಣ. ಬಾಡಿ ಗಾರ್ಡ್ಗಳು ಕಾಣಿಸ್ತಿಲ್ಲ, ಬಾಡಿ ಗಾರ್ಡ್ ಕಾಣಿಸ್ತಿಲ್ಲ ಅಂತಲ್ಲ, ರಿಕ್ವೈರ್ಮೆಂಟ್ ಇದ್ರೆ ನಾನು ಅದನ್ನ ಪಾಪ ಅವ್ರಿಗೂ ಇದ್ ಮಾಡ್ಬೋದು. ರಿಕ್ವೈರ್ಮೆಂಟ್ ಇಲ್ಲದ ಟೈಮಲ್ಲಿ ನಾನು ಅದನ್ನ ಡೈಲಿ ನನ್ನೇ ಆದಂತ ಕೆಲಸ ನಾನು ತೊಡಗಿಸ್ಕೋಬೇಕಾಗಿರೋದ್ರಿಂದ ನಾನು ಮಾಡ್ತೀನಿ. ಯಾಕಂದ್ರೆ ನನ್ನನ್ನೇ ಬಂದಿದ್ದೀನಿ, ಇಲ್ಲಿಗೆಲ್ಲ ಅವ್ರು ಯಾವ್ದು ಅವಶ್ಯಕತೆ ಇರ್ಲಿಲ್ಲ. ಅದಕ್ಕೆ ನಾನು ಹೇಳ್ದೆ ಇನ್ನೊಂದ್ 2 ದಿನ ರಜಾ ತಗೊಟ್ರು, ಆರಾಮಾಗಿ ಕೆಲಸ ಮಾಡ್ಕೊಳ್ಳಿ, ಆಮೇಲೆ ನಾನು ಹೊರಡೋ ಟೈಮಲ್ಲಿ ಕರಿತೀನಿ ಅಂತ ಹೇಳಿದಾಗ ಆಯ್ತಣ್ಣ ಅಂತ ಹೇಳ್ಬಿಟ್ಟು ಅವರು ಪಾಪ ಮಾಡಿದ್ರು. 75 ದಿನಗಳ ಕಾಲ ಪತ್ನಿ ಮಗುವನ್ನ ಬಿಟ್ಟು ಇದ್ದಂತ ಸಂದರ್ಭ ಒಂಥರ ಕಠಿಣ. ಅವ್ರು ನೋಡಿದಂತ ಸಂದರ್ಭ ಹೇಗಿತ್ತು, ಅವರನ್ನ ಮೀಟ್ ಮಾಡಿದಾಗ ಆದ ಅನುಭವ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ಬೋದಾ? ಸುರೇಶ್ ಅವರು ಹೊರಗೆ ಬಂದ ತಕ್ಷಣ ಅವ್ರ ಜೊತೆ ಕಳೆದ ಸಮಯದ ಬಗ್ಗೆ ಮೆಲುಕು ಹಾಕ್ಬೋದಾ? ತುಂಬಾ ಕಮ್ಮಿ ಸಮಯ ಕಳೆದಿದ್ದೀನಿ ಮೇಡಮ್. ನನ್ನ ಮಗಳ ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ. ನನ್ಗೊಂದು ಆಸೆ ಇತ್ತು, ಮಗಳು, ತಂದೆ, ತಾಯಿ, ಹೆಂಡತಿ ಎಲ್ಲರೂ ಮನೆ ಒಳಗಡೆ ಒಂದಿನ ಫ್ಯಾಮಿಲಿ ರೋಡಲ್ಲಿ ಕರ್ಸ್ಕೋಬೇಕು ಅಂತ. ಬಟ್ ಅದಾಗ್ಲಿಲ್ಲ. ಹೊರಗಡೆ ಬಂದೆ, ನಾನು ಅವ್ರು ನೋಡಿದೆ, ಒಂಥರ ಗುಡ್ ಫೀಲ್. ಸುಮಾರು 3 ತಿಂಗಳಾದ್ಮೇಲೆ ಅವ್ರನ್ನ ನೋಡ್ತಾ ಇದ್ದೀನಿ. ಅದೊಂಥರ ಫೀಲೇ ಬೇರೆ. ಯಾವುದು ಜಗತ್ತಿನ ಸಂಪರ್ಕ ಇಲ್ಲದೆ ಇರೋ ಜಾಗ ಅದು. ಒಳ್ಳೆ ಫೀಲ್ ಇದೆ ಮೇಡಮ್, ಅದು ಹೇಳಕ್ಕಾಗ್ತದೆ.
ಓಕೆ, ಹಾಡು ಬರ್ತಾ ಇದೆಯಾ? ಇಲ್ಲ ಯಾಕೆ ಹಾಡು ಬರ್ತಾ ಇದೆಯಾ? ಇಲ್ಲ ಮಾತ್ರ. ಓಕೆ, ಮಂಜು ಮತ್ತೆ ಗೌತಮಿ ನಡುವೆ ಫ್ರೆಂಡ್ ಗೆಳೆಯ ಗೆಳೆಯಾಗಿ ಅದ್ ಕೇಳಕ್ಕೆ ಇರಿಟೇಟ್ ಆಗ್ಬಿಟ್ಟಿದೆ ಎಲ್ರಿಗೀಗ. ಏನದು ವೈಟೆಗ್ರೆ ಗೆಳೆಯ ಹಾಗೆ ಗೆಳತಿ ಗೆಳೆಯ ಗೆಳತಿ ಅನ್ಕೊಂಡಿರ್ತಾರೆ ಅಂತ ಹೇಳಿ ಅದನ್ನು ಕೂಡ ಚರ್ಚೆ ಶುರುವಾಗಿದೆ. ನನಗೆ ಕೆಲವು ಅಂಶಗಳು ಫ್ಯಾಮಿಲಿ ಆಡಿಯನ್ಸ್ಗೆ ಇರಿಟೇಷನ್ ಆಗುವಂತ ಅಂಶಗಳಲ್ಲಿ ಕಾಣಿಸ್ತಾ ಇದೆ ಇತ್ತೀಚೆಗೆ. ಆ ಗೆಳೆಯ ಗೆಳತಿಯ ಸ್ನೇಹ ಎಂತದ್ದು ಅಂತ ಹೇಳಿ. ಮೇಡಮ್, ಅದು ಸುಮಾರು ನಾನು ಮಂಜಣ್ಣ ಅವರಿಗೆ ನಾವು ಹೇಳೋದು, ಮತ್ತೆ ಸುದೀಪ್ ಸರ್ ಕೂಡ ಎಷ್ಟೊಂದು ಸಲ ಅದ್ರ ಬಗ್ಗೆ ಅವ್ರಿಗೆ ಇಂಡೈರೆಕ್ಟ್ ಆಗಿ ಅವ್ರಿಗೆ ಹಿಂಟ್ ಕೊಟ್ಟಿದ್ದಾರೆ. ನೀವು ಮಾಟ ನೀವು ಮಾಡಿ ಅನ್ನೋ ಈ ಥರ ಎಲ್ಲ ಕೊಟ್ಟಿದ್ದಾರೆ. ಬಟ್ ಅವ್ರು ಇಲ್ಲೋದ್ರಿಂದ ಹೊರಗಡೆ ಬರ್ತಾ ಇಲ್ಲ. ಇನ್ನು ಗೌತಮಿ ಅವ್ರು ಬರ್ಬೇಕಂತ ಟ್ರೈ ಮಾಡಿದ್ರು ಕೂಡ ಮಂಜಣ್ಣ ಬಿಡ್ತಾ ಇಲ್ಲ. ಮತ್ತು ಅದು ತುಂಬ ಅವ್ರ ಆಟದ ಮೇಲೆ ಅದು ತುಂಬ ಎಫೆಕ್ಟ್ ಬೀಳ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ಮಂಜಣ್ಣ ಅವರು ಗೌತಮಿ ಅವ್ರು ಹೇಗೆ, ಮೋಕ್ಷಿತ ಅವ್ರು ಹೇಗೆ ಹೊರಗಡೆ ಬಂದು ಆಟ ಆಡ್ತಾ ಇದ್ದಾರೆ, ಆ ಥರ ಇಬ್ಬರು ಕೂಡ ಹೊರಗಡೆ ಬಂದು ಆಟ ಆಡಬೇಕು. ಗೆಳೆಯ ಗೆಳತಿ ಫ್ರೆಂಡ್ಶಿಪ್ ಮಾಡ್ಕೋಬೇಕಾದ್ರೆ ಹೊರಗಡೆ ಜಾಗ ಇದೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಬಟ್ ಆ ಮನೇಲಿ ಅದು ಬೇಕಾಗಿಲ್ಲ ಅಂತ ಅನಿಸ್ತದೆ. ಓಕೆ, ಮೋಕ್ಷಿತ ಮ್ಯಾಟ್ರ್ ಕೇಳಿ ಏನನ್ಸುತ್ತೆ? ನೀವು ನೋಡಿರ್ತೀರ ಟ್ರೋಲ್ ಎಲ್ಲ, ಪಾಪ ಅವ್ರಿಗೆ ಒಳಗಿದ್ದಾರೆ ಹೊರಗೆ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಎಲ್ಲರೂ ಮಕ್ಕಳ ಕೈಲಿ ಮೋಕ್ಷಿತ ಏನೋ ಪಾಪ ಅವ್ರಿಗೆ ಟ್ರೋಲ್ ಮಾಡ್ತಾ ಇದ್ದಾರೆ. ಈ ತರದ ಇಶ್ಯೂ ಆ ವಿಡಿಯೋ ನೋಡಿದಾಗ ಏನ್ ಅನಿಸ್ತು ನಿಮ್ಗೆ? ಅವ್ರ ನ್ಯೂಸ್ಗಳೆಲ್ಲ, ಹಳೆ ನ್ಯೂಸ್ ಎಲ್ಲ ಹರಿದಾಡುವಾಗ ಒಳಗಿದ್ದ ರೀತಿ ಇಲ್ಲಿ ಹೊರಗೆ ಬಂದು ಈ ತರ ಕೇಳಿದಾಗ ಆ ಕ್ಷಣ ಹೇಗಿತ್ತು ಅಂತ? ಮೇಡಮ್, ಆ್ಯಕ್ಚುಲಿ ನನಗೆ ಮೋಕ್ಷಿತ ಬಂದು ನರಕದಲ್ಲಿ ಬಂದಂಥ ಹೆಣ್ಮಗಳು. ಅಣ್ಣ ಅಂತ ಬಾಯಿ ತುಂಬ ಕರೀತಾರೆ, ನನ್ನ ತಂಗಿ ಅಂತ ಬಾಯಿ ತುಂಬ ಕರೀತೇನೆ. ನಾನು ಅದು ಹೇಳ್ಕೊಂಡಿದ್ದಾಳೆ ಆ್ಯಕ್ಚುಲಿ ಇದೆ. ಬಟ್ ಇದೆಲ್ಲ ಹೇಳಿರಲಿಲ್ಲ. ಅಣ್ಣ ನಾನು ಮಕ್ಕಳಿಗೆ ಟ್ಯೂಷನ್ ಎಲ್ಲ ಮಾಡ್ತೀನಿ ಅಂತೆಲ್ಲ ಹೇಳಿದ್ದು. ಬಟ್ ಈ ವಿಷಯ ನೋಡಿದಾಗ ನನಗೆ ಈ ಥರ ಏನೋ ಇದು ಅಂತ ಹೇಳ್ಬಿಟ್ಟು ನಮ್ಮಂತ ಶಾಕ್ ಆಯಿತು. ಆಮೇಲೆ ಅದಕ್ಕೆ ಕೋರ್ಟ್ ಕೂಡ ಕ್ಲೀನ್ ಶೀಟ್ ಕೊಟ್ಟಿದೆ ಅಂತ ನಾವು ಕೇಳ್ಪಟ್ಟೆ ನಾನು. ಆ ಥರ ವಿಷಯಗಳನ್ನ ವಾಪಸ್ಸು ಈ ಕ್ಷಣಕ್ಕೆ ಈ ಸಮಯದಲ್ಲಿ ತಗೊಂಡು ಅವರು ಹೆಸರಿಗೆ ಮಸಿಬಳಿ ಅಂತ ಕೆಲಸ ಮಾಡಿದ್ದು ಎಲ್ಲ ಅದು ತಪ್ಪು ಅಂತ ನನಗೆ ಅನ್ನಿಸ್ತು. ಮತ್ತೆ ಯಾವುದೋ ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾನೋ ಇಲ್ವೋ, ಅದು ಸತ್ಯನೋ ಸುಳ್ಳು ಅನ್ನೋದನ್ನ ತಿಳ್ಕೋಬೇಕು ಅಷ್ಟೇ. ಅದನ್ನ ಮಾಡದೆ ಮುಂಚೆ ನಾವು ಕಮೆಂಟ್ ಮಾಡಿದ್ರೆ ಅದು ತಪ್ಪು ಅಂತ ನನಗೆ ಅನ್ಸುತ್ತೆ ಮೇಡಮ್. ಓಕೆ, ಸಿನಿಮಾದಿಂದ ಏನಾದ್ರು ಆಫರ್ಗಳು ಏನಾದ್ರು ಬಂದಿದೆಯಾ? ಮುಂದಿನ ದಿನಗಳಲ್ಲಿ ಸಿನಿಮಾದಲ್ಲಿ ನಟಿಸುವ ಆಸಕ್ತಿ ಏನಾದ್ರು ಇದೆಯಾ ಗೋಲ್ಡ್ ಸುರೇಶ್ ಅವ್ರಿಗೆ? ಅವಕಾಶ ಸಿಕ್ಕರೆ ಹೇಗಿರುತ್ತೆ ನಿಮ್ಮ ತಯಾರಿ ಅಂತ? ಮೇಡಮ್, ಅವಕಾಶಗಳು ಆಲ್ರೆಡಿ ಫೋನ್ ಕಾಲ್ಗಳು ಬರ್ತಾ ಇದಾವೆ. ತುಂಬಾ ಸಿನಿಮಾ ಮಾಡಿ, ಸೀರಿಯಲ್ ಮಾಡಿ, ಅದು ಅಡ್ವರ್ಟೈಸ್ಮೆಂಟ್ಗಳನ್ನೆಲ್ಲ ಮಾಡಿ ಅಂತ ಹೇಳ್ಬಿಟ್ಟು ನೋಡೋಣ ಮೇಡಮ್. ಸದ್ಯಕ್ಕೆ ಇವಾಗ ಬಂದಿದ್ದೀನಿ ಹೊರಗಡೆ. ನನ್ನ ಬಿಸ್ನೆಸ್ ಅಲ್ಲಿ ಫಸ್ಟ್ ಒಂದು ಸ್ವಲ್ಪ ಗಮನ ಕೊಟ್ಟು ಮುಂದಿನ ದಿನಗಳಲ್ಲಿ ಯಾವುದೇ ಅವಕಾಶ ಸಿಕ್ಕರೂ ಕೂಡ, ಸಿನಿಮಾದಲ್ಲಿ ಅವಕಾಶ ಸಿಗ್ಲಿ, ಯಾವುದೇ ಇದರಲ್ಲಿ ಅವಕಾಶ, ಯಾವುದೇ ಫೀಲ್ಡ್ ಅವಕಾಶ ಸಿಕ್ಕರೂ ಕೂಡ ನನ್ನ ಅವಕಾಶ ನನ್ನ ಸದುಪಯೋಗ ಪಡಿಸ್ಕೊತೀನಿ ಮೇಡಮ್. ಯಾವುದನ್ನು ತಳ್ಳಲ್ಲ. ಮನೆಯವರೆಗೆ ಬಂದ ಲಕ್ಷ್ಮಿನ ಕೈ ಹಿಡಿದು ಕರ್ಕೋಬೇಕಂತೆ. ಆ ಥರ ಯಾವುದೇ ಬಂದರೂ ನಾನು ಪ್ರೀತಿಯಿಂದ ಸ್ವೀಕಾರ ಮಾಡ್ತೀನಿ ಮೇಡಮ್. ಇನ್ ಕೇಸ್ ಅಗೈನ್ ಬಿಗ್ ಬಾಸ್ ಮನೆಗೆ ಬನ್ನಿ, ಗೋಲ್ಡ್ ಸುರೇಶ್ ಅವ್ರು ಬರಬೇಕು ಅಂತ ಏನಾದ್ರು ಆ ಥರದ್ದು ಏನಾದ್ರು ಆದ್ರೆ ವಾಪಸ್ ಹೋಗೋ ಪ್ಲಾನ್ ಇದೆಯಾ? ಹೋಗ್ತೀರಾ ಅಂತ ಹೇಳಿ? ಮೇಡಮ್, ಬಿಗ್ ಬಾಸ್ ಕರೆಸ್ಕೋಬೇಕು ಅಂತಂದ್ರೆ ನೀವು ಬರಲೇಬೇಕು ಸುರೇಶ್ ಅಂತ ನಾನು ಫೋನ್ ಕಾಲ್ ಬಂದ್ರೆ ಅಂತ ಅದೃಷ್ಟ ತುಂಬಾ ಖುಷಿ ಆಗುತ್ತೆ. ಹೋಗ್ತೀನಿ ಮೇಡಮ್. ಆ ಥರ ಅವಕಾಶ ಸಿಕ್ಕಿದ್ರೆ ಹೋಗ್ತೀನಿ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ಫೇಕ್ ಅಂತ ಅನ್ಸೋರು ಯಾರು? ತುಂಬಾ ಫೇಕ್ ಆಡ್ಕೊಂಡೇ ಬಂದಿದ್ದಾರೆ ಇಲ್ಲಿ ತನಕ 25 ದಿನಗಳ ಕಾಲ. ಫೇಕ್ ಅನ್ಸಂತ ವ್ಯಕ್ತಿ ಯಾರು? ಕ್ಯಾಮ್ರಾ ಇದೆ ಅಂತ ಹೇಳಿ ಅವತ್ತು ಅಲರ್ಟ್ ಇರುವಂತ ವ್ಯಕ್ತಿ ಯಾರು ಅಂತ ಹೇಳಿ? ಯಾಕೆ? ಗೌತಮಿ ಬಿ ಪಾಸಿಟಿವ್. ನನಗೆ ಅವರೆಲ್ಲೋ ಪಾಸಿಟಿವ್ ಅನ್ನೋರು ಎಲ್ಲೂ ಪಾಸಿಟಿವ್ ಕಾಣಿಸ್ಲಿಲ್ಲ ಪಾಪ. ಬಟ್ ಅವರು ಕ್ಯಾಮ್ರಾ ಮುಂದೆ ತುಂಬಾ ಅಟೆನ್ಷನ್ ಆಗಿರ್ತಿದ್ರು. ಕ್ಯಾಮ್ರಾಗೆ ಅಟೆನ್ಷನ್ ಆಗೋರು. ಕ್ಯಾಮ್ರಾ ನೋಡಿದಾಗೆಲ್ಲ ಕ್ಯಾಮ್ರಾ ತಿರ್ತಾ ಇದೆ, ನೋಡ್ತಾ ಇದೆ ಇಲ್ವೋ ಅಂತೆಲ್ಲ ಅಟೆನ್ಷನ್ ತೋರಿಸ್ತಾ ಇದ್ರು. ನನಗೆಲ್ಲ ಅವ್ರು ಫೇಕ್ ಅಂತ ಅನ್ಸುತ್ತೆ. ಓಕೆ, ಯಾರು ಗೆಲ್ಬಹುದು ಅನ್ಸುತ್ತೆ? ಹನುಮಂತು ಮಾವ ನಿಮ್ಗೆ ಹೆಸರೇ ಕೊಟ್ಬಿಟ್ರು ಮಾವ ಅಂತ ಹೇಳಿ. ನಮ್ ಮಾವ ಪದ ಕೇಳೋಗೆಲ್ಲ ಸುರೇಶ್ ಅವ್ರ ನೆನಪಾಗೋ ತರ ಮಾಡ್ಬಿಟ್ಟಿದ್ರೆ. ಅಷ್ಟು ಸಲ ಮಾವ 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 ಅಂಡ್ ಜೆನ್ಯೂನ್ ಇತ್ತು ಪ್ರತಿಯೊಂದು. ಅವ್ರ ಮಾತು ಏನೇ ಕಮೆಂಟ್ ಮಾಡ್ಲಿ, ಅದು ಏನೇ ಒಬ್ರು ಅಪ್ರಿಶಿಯೇಟ್ ಮಾಡ್ಲಿ, ಎಲ್ಲಾದ್ರೂ ಒಂದು ಜೆನ್ಯೂನ್ ಆಗಿತ್ತು. ಅವರ ಮತ್ತೆ ನಿಮ್ಮ ಒಡನಾಟದ ಬಗ್ಗೆ ಹೇಳಿ, ಅವ್ರ ಜೊತೆ ಕಳೆದಂತ ಒಳ್ಳೆ ಮೆಮೊರಿನ ಶೇರ್ ಮಾಡಿ ಅಂತ. ಮೇಡಮ್, ನನಗೆ ಹನುಮಂತು ಹೇಗೆ ಅಂತಂದ್ರೆ, ನನಗೆ ಮಾವ ಅಂತ ಕರೆದದ್ದು ನನ್ನ ಅವನಿಗೆ ಮಾವ ಆಗಿದ್ದೀನಿ, ಅವ್ನು ನನಗೆ ಅಳಿಯ ಅಂತಾನೆ ಆಗಿದ್ದಾನೆ. ಅಳಿಯ ಯಾವತ್ತಿದ್ರು ಅಳಿಯಾನೆ. ಅವ್ನು ಏನೇ ಮಾಡಿದ್ರು ಅಳಿಯಾನೆ. ಮಾವ ತಪ್ಪು ಮಾಡಿದ್ರು ಅವ್ನು ಹೇಳೋದ್ರಲ್ಲೂ ತಪ್ಪಿಲ್ಲ. ಅವನು ತಪ್ಪು ಮಾಡಿದಾಗ ನಾನು ಹೇಳಿದ್ರಲ್ಲೂ ತಪ್ಪಿಲ್ಲ ಅಂತ ನಾನು ತುಂಬಾ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದಾನೆ. ಯಾವತ್ತೂ ಕೂಡ ನಾವು ವಾದ ಮಾಡಲಿ, ಯಾವತ್ತೂ ಕೂಡ ನಾನು ಜಗಳ ಆಡಲಿಲ್ಲ. ತುಂಬಾ ಪ್ರೀತಿಯಿಂದಾನೆ ಇದ್ದೀನಿ. ಅದು ಹಂಗೆ ಉಳಿಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಂಡೆ. ಹಳೆಯ ಮಾವ ಹಂಗೆ ಉಳಿಲಿ ಅಂತ ಬೇಡ್ಕೊತೀನಿ. ಓಕೆ, ರಜತ್ ಅವರು ನಿಮ್ಮನ್ನ ಇರಿಟೇಟ್ ಮಾಡಿದ ಸಂದರ್ಭದಲ್ಲಿ ಹೊರ ಬರ್ಬೇಕು ಅಂತ ಅನ್ಕೊಂಡ್ರಿ. ನೀವು ತುಂಬಾ ನೋವು ಅನುಭವಿಸಿದ್ರಿ. ಆ ಪದಗಳೆಲ್ಲ ಬಳಸಿದ್ರು, ನನಗೆ ತುಂಬಾ ಅವಮಾನ ಆಯ್ತು, ನೋವಾಯ್ತು, ಹೊರಗೆ ಹೋಗ್ತೀನಿ ನನ್ನ ಅಂತ. ಆ ಟೈಮ್ ಮತ್ತೆ ರಜತ್ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ?
ಮೇಡಮ್ ಆಕ್ಚುಲಿ ನಾನು ಜಗದೀಶ್ ಅವ್ರ ವಿಷಯದಲ್ಲಿ ಅದೇ ಆಗಿದೆ ಆಕ್ಚುಲಿ. ಯಾರಿಗೋ ಮಾತಾಡಿರೋ ವಿಷಯಕ್ಕೆ ನಾನು ಟ್ರಿಗರ್ ಆಗಿದ್ದು. ನನಗೆ ಮಾತಾಡಿದಾರೆ ಅಂದ್ರೆ ನನಗೆ ಟ್ರಿಗರ್ ಆಗುತ್ತೆ ಅದು. ಆ ವಿಷಯಕ್ಕೆ ನಾನು ಬೇಜಾರು ಮಾಡ್ಬಿಟ್ಟು ನಾನು ಅತಿದುಂಟು ಬಿಗ್ ಬಾಸ್ ಡೋರ್ ಓಪನ್ ಮಾಡಿ ನಾನು ಹೋಗ್ತೀನಿ ಅಂತ ಹೇಳಿದುಂಟು. ಅದೊಂದು ಕಾನ್ವರ್ಸೇಷನ್ ಮೇಡಮ್, ಅದೊಂದು ಗೇಮ್ ಆಗ್ಬಿಟ್ಟೆ ಬಂದಿದ್ದು ಆಕ್ಚುಲಿ. ರಜತ್ ಅವ್ರ ಆ ಅಗ್ರೆಷನ್ ಬೇಡ ಅಂತ ಅನ್ಸುತ್ತೆ. ಆಮೇಲೆ ಅವ್ರು ಮಾತಾಡೋಂಥ ಒಂದೊಂದು ಪದಗಳು ತುಂಬಾ ಹರ್ಟ್ ಆಗತ್ತೆ ಎಲ್ಲರೂ ಕೂಡ. ನಾನು ಎಲ್ಲರನ್ನೂ ಹೊರಗಡೆ ಕಳಿಸಿ ನನ್ನ ಕಳಿಸ್ತೀನಿ ಅಂತಂದ್ರಲ್ಲ, ತಾಯ್ತಾ ಕಟ್ಕೊಳ್ಳಿ ಅಂತೆಲ್ಲ ಹೇಳಿದ್ದು. ಯಾಕಂದ್ರೆ ಯಾರಿಗಾರು ತಾಯ್ತಾ ಕಟ್ಕೊಳ್ಳೋಕೆ ಹೊರಗಡೆ ಹೋಗಿಲ್ಲ, ಎಲ್ಲರೂ ಅವ್ರ ಆಟ ಆಡಕ್ ಹೋಗಿದ್ದಾರೆ. ಆತರ ಮಾತುಗಳೆಲ್ಲೋ ಅವ್ರಿಗೆ ಅದು ತಪ್ಪು ರಜತ್ ಅವ್ರು ಮಾತಾಡೋದು ಅಂತ ನನ್ಗೆ ಅನ್ಸುತ್ತೆ. ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಒಳ್ಳೆ ಸ್ನೇಹಿತ ಮೇಡಮ್, ಒಳ್ಳೆ ಸ್ನೇಹಿತರಾಗಿದ್ದಾರೆ. ಓಕೆ, ಕೊನೆವರೆಗೂ ನಿಮ್ಮನ್ನ ಇರಿಟೇಟ್ ಮಾಡಿ ಮಾಡಿ ಹಿಂಸೆ ಕೊಡ್ತಿದ್ದಂತಹ ಕಂಟೆಸ್ಟೆಂಟ್ ಯಾರು ಅಂತ? ರಜತ್. ಅದಕ್ಕೆ ಮೊದಲು ರಜತ್ ಬರೋ ಮುಂಚೆ ತ್ರಿವಿಕ್ರಮ್. ಐಶ್ವರ್ಯ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ತಂಗಿ, ಮುಕ್ತ ತಂಗಿ. ಇನ್ನೊಂದ್ ಸ್ವಲ್ಪ ತಿಳ್ಕೊಬೇಕಾಗಿದ್ದ ವಿಷಯಗಳನ್ನ ಕಮ್ಮಿ ತಿಳ್ಕೊಂತ ಇದ್ದಾಳೆ. ಅವ್ರ ಜೊತೆ ಕಳೆದ ಟೈಮ್ ಬಗ್ಗೆ ಏನಾದ್ರು ನೆನ್ಪು ಮಾಡ್ಕೊಳ್ತಾರೆ? ಒಳ್ಳೆ ಅದೇ ನಮ್ಗೇನು ಒಳ್ಳೆ ವಿಚಾರ ಇದ್ರೆ ಏನಾದ್ರು? ಮೇಡಮ್ ಅವಳು ಹೊರಗಡೆ ಅವಳ ಬ್ಯಾಕ್ ಗ್ರೌಂಡ್ ಅದೆಲ್ಲ ನೋಡಿದ್ರೆ ಪಾಪ ತುಂಬಾ ಒಳ್ಳೆ ಗುಡ್ ಫ್ಯಾಮಿಲಿಯಿಂದ ಬಂದವಳಿಗೆ. ಅವ್ರ ತಂದೆ ತಾಯಿ ಇಬ್ರು ತೀರ್ಕೊಂಡಾಗ ಅವಳಿಗೆ ಆಸರೆ ಆಗಿದವಳು ತನ್ನನ್ನ ತಾನು ನಿಂತ್ಕೋಬೇಕು ಅಂತ ತಾನು ಮಾಡಿರೋಂಥ ಸ್ಟ್ರಗಲ್ ಜೀವನ ಅದು ತುಂಬಾ ಇಷ್ಟ ಆಯ್ತು. ಯಾವತ್ತೂ ನನ್ನ ಹತ್ರನೇ ಬಂದು ಕೂತ್ಕೋತಾ ಇದ್ಲು ಪಾಪ. ಪ್ರತಿಯೊಂದು ವಿಷಯನ ಶೇರ್ ಮಾಡ್ಕೊತಾ ಇದ್ಲು. ಅಣ್ಣ ಹಿಂಗೆ ನಾವೇನಾರು ಹೇಳ್ತಿದ್ರು ಕೇಳ್ತಾ ಇದ್ಲು. ಆಮೇಲೆ ನನಗೆ ಹುಷಾರಾದ್ರ ಟೈಮಲ್ಲಿ ಅಣ್ಣ ಊಟ ಮಾಡಿದ್ರ, ಊಟ ತಂದು ಕೊಡ್ಲಾ, ತಿಂಡಿ ತಂದು ಕೊಡ್ಲಾ, ಫಸ್ಟ್ ಮಾಡಿ ಅಂತೆಲ್ಲ ಮಾತಾಡೋರು ಪಾಪ. ಅದಕ್ಕೂ ಮುಂಚೆ ಸ್ವಲ್ಪ ಭಿನ್ನಾಭಿಪ್ರಾಯ ಇಳಿದುಂಟು, ಅದೆಲ್ಲ ಸರಿ ಹೋಗಿದೆ. ನನ್ನ ತಂಗಿ. ಸೂಪರ್. ಓಕೆ, ಗೋಲ್ಡ್ ಸುರೇಶ್ ಎಷ್ಟು ಕೋಟಿ ಒಡೆಯ ಅಂತ? ಯಾಕಂದ್ರೆ ಅಲ್ಲಿ ಹೋಗಿ ಅನ್ನ ಕರೆಕ್ಟಾಗಿ ಊಟ ಇಲ್ಲ, ಕೆಲವು ಸತಿ ಏನು ವ್ಯವಸ್ಥೆ ಇಲ್ಲದಂತೆ ಇದ್ದಿದ್ದು ಇದೆ. ಇವಾಗ ನೀವಾಗಲೇ ಹೇಳ್ತಿದ್ರು ನಾನು ಎಲ್ಲ ಬಿಟ್ಟರು ಕೂಡ ಈಗ ಜೀವನ ಮಾಡ್ಬಿಡ್ತೀನಿ, ಅಷ್ಟು ನನಗೆ ಸರಳತೆ ಅನ್ನೋದು ಬಂದ್ಬಿಟ್ಟಿದೆ ಅಂತ ಹೇಳಿ. ಎಷ್ಟು ಕೋಟಿ ಒಡೆಯ ಹೋಗಿ ಬಿಗ್ ಬಾಸ್ ನಲ್ಲಿ ಇದು ಬಂದ್ರು ಅನ್ನೋದು ಕ್ಯೂರಿಯಾಸಿಟಿ. ಸುಮ್ಮನೆ ಅವ್ರಿವ್ರು ಹಾಕೋದಕ್ಕೆ ನೀವೇ ಡೈರೆಕ್ಟ್ ಆಗಿ ಹೇಳಿದ್ರೆ ಮೇಡಮ್, ಕೋಟಿ ಅನ್ನೋದಕ್ಕಿಂತ ಎಷ್ಟು ಕೋಟಿ ಮನಸ್ಸುಗಳನ್ನ ಗೆದ್ದಿದೆ ನಾನು ತುಂಬಾ ಮುಖ್ಯ ಆಗುತ್ತೆ ಮೇಡಮ್. ಎಷ್ಟು ಕೋಟಿ ಜನ ನನ್ನನ್ನ ಪ್ರೀತಿ ಮಾಡ್ತಾರಲ್ಲ, ಅದೇ ನನ್ ಕೋಟಿ ಸಂಪಾದನೆ ಮಾಡೋದು, ಅದೇ ನನ್ ಕೋಟಿ ಮೇಡಮ್. ಅದಕ್ಕೂ ಮೀರಿ ಇನ್ನೇನು ಇಲ್ಲ ಮೇಡಮ್. ಸುರೇಶ್ ನಿಮ್ಮೆಲ್ಲರ ಹತ್ರನೂ ಸುರೇಶ್ ಅಷ್ಟೇ. ಏನೋ ಭಗವಂತ ಕೊಟ್ಟಿದ್ದಾನೆ, 4 ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀನಿ ಬಿಟ್ರೆ ಬೇರೆ ಇನ್ನೇನು ಹೆಚ್ಚಾಗಿ ಏನೂ ಇಲ್ಲ ಮೇಡಮ್. ಏನೋ ಜೀವನಕ್ಕೆ ಎಷ್ಟಾಗಬೇಕು ಅಷ್ಟು ಮಾಡ್ಕೊಂಡಿದ್ದೀನಿ. ಸೂಪರ್. ಹೇಳಲ್ಲ, ತುಂಬಾ ಸಣ್ಣ ಆಗ್ಬಿಟ್ರಿ. ಆರೋಗ್ಯದಲ್ಲಿ ವೇರಿಯೇಷನ್ ಇತ್ತು, ನಾವು ಗಮನಿಸ್ತಿದ್ದೆ. ಯಾವತ್ತು ಇಲ್ಲಿಗೆ ಡ್ರಿಪ್ ಇದ್ದೇ ಇತ್ತು, ಕಾಲು ಕುಂಟ್ತಾ ಇದ್ರಿ. ಅದೆಲ್ಲ ನೋಡೋಕೆ ನಮಗೂ ಒಂಥರ ಹಿಂಸೆ ಅನಿಸ್ತಾ ಇತ್ತು. ನಿಮ್ಮ ನೋಡೋ 50 ಅನಿಸ್ತಿತ್ತು. ಎಷ್ಟು ಕೆಜಿ ಸಣ್ಣ ಆದ್ರಿ? ಅಂಡ್ ಅಲ್ಲಿದ್ರೆ ಬಿಗ್ ಬಾಸ್ ಮನೇಲಿ ನಾವು ಯಾರೇ ಬಂದ್ರು ಇಂಟರ್ವ್ಯೂ ಮಾಡ್ತೀವಿ, ಎಲ್ಲರೂ ಹೇಳೋದು ಅನ್ನದ ಬೆಲೆ, ಸಂಬಂಧಗಳ ಬೆಲೆ ಗೊತ್ತಾಗುತ್ತೆ ಅಂತ. ನಿಮಗೆ ಈ ಅನ್ನ ಮತ್ತೆ ಸಂಬಂಧ ಅಂಡ್ ಆರೋಗ್ಯ ಕೈ ಕೊಟ್ಟಂತ ಸಂದರ್ಭದಲ್ಲಿ ಏನೇನೋ ನೆನಪಾಯ್ತು ಅಂತ? ಅನ್ನದ ಬೆಲೆ ಪ್ರತಿಯೊಂದು ಅಗಳ ಅನ್ನನೂ ನಾವು ಸಂಪಾದನೆ ಮಾಡ್ಕೋಬೇಕು. ನಾವು ಟಾಸ್ಕ್ ಆಡಿ ನಾವು ಗೆದ್ದರೇನೆ ನಮ್ಗೆ ಊಟ ಬರ್ತಾ ಇತ್ತು. ಅದು ತುಂಬಾ ಒಳ್ಳೇದು ಆಕ್ಚುಲಿ. ಅದು ಯಾಕಂದ್ರೆ ನಮ್ಮ ಜೀವನದ ಪಾಠ ಮೇಡಮ್. ಇವತ್ತು ನಾವು ಜೀವನ ಮಾಡ್ಬೇಕು ಅಂದ್ರೆ ನಾವು ದುಡ್ಡು ಸಂಪಾದನೆ ಮಾಡಿ ನಾವು ಮಾರ್ಕೆಟ್ ತಂದ್ರೇನೆ ನಮ್ಮ ಮನೆಗೆ ಊಟ ಆಗುತ್ತೆ. ಇಲ್ಲಾಂದ್ರೆ ಎಲ್ಲಿ ಊಟ ಮಾಡಕ್ಕಾಗುತ್ತೆ? ಆಗಲ್ಲ. ಆ ತರ ಜೀವನ ಅದರಿಂದ ಕಲಿತೀವಿ. ಒಂದು ಸಂಬಂಧದ ಬೆಲೆ. ನಾವು ಒಬ್ಬರೇ ಇದ್ದಾಗ ಎಲ್ಲರೂ ಇಡೀ ಮನೆಯವ್ರು ನಮ್ಮನ್ನು ಟಾರ್ಗೆಟ್ ಮಾಡಿದಾಗ ಯಾರು ಬಂದು ನಮ್ಮನ್ನು ಮಾತಾಡ್ತಾರೋ, ಸಮಾಧಾನ ಮಾಡ್ತಾರೋ, ಸಾಂತ್ವನ ಹೇಳ್ತಾರೋ ಅವರೇ ಅಲ್ಲ ನಮ್ಮ ಸಂಬಂಧಿಕರು. ಆ ತರ ಸಂಬಂಧ ವ್ಯಾಲ್ಯೂ ತುಂಬಾ ಚೆನ್ನಾಗಿ ಗೊತ್ತಾಗಿದೆ. ಮತ್ತೆ ನಾವು ನಮ್ಮ ಮನೆಯವ್ರನ್ನ ಬಿಟ್ಟು ಎಷ್ಟು ದಿನ ಹೊರಗಡೆ ಇದ್ದಾಗ ಆಗೋ ಫೀಲ್ಗಳಿದೆಯಲ್ಲ, ಒಂದು ನೆಕ್ಸ್ಟ್ ಲೆವೆಲ್ ಮೇಡಮ್. ಅದನ್ನ ಬಿಟ್ಟು ಹೊಸ ಒಂದು ಫ್ಯಾಮಿಲಿ ಸಿಕ್ಕಿದೆ. ಬಿಗ್ ಬಾಸ್ ಮನೆನೇ ಒಂದು ಹೊಸದು. ಇನ್ನೊಂದ್ಸಲ ನಾನು ಬಿಗ್ ಬಾಸ್ ಮನೆಗೆ ಹೋಗ್ತೀನಿ ಅಂತ ಅಂದ್ರೂ ಕೂಡ ಆಗದೆ ಇರುವಂತ ಕತೆ ಅದು. ಅಂತ ಮೆಮೊರಿನ ತಗೊಂಡ್ ಬಂದಿದ್ದೀನಿ. ನನ್ನ ಲೈಫ್ ಲಾಂಗ್ ಹಾಗೆ ಇಟ್ಕೊಳ್ಳೋಕೆ ಇಷ್ಟಪಡ್ತೀನಿ. ಓಕೆ, ಇನ್ನೊಂದು ಸರ್, ಮುಖ್ಯವಾಗಿ ಗೌತಮಿ ಅವರು ಹೇಳ್ತಾರೆ ನನಗೆ ಯಾರು ಮುಟ್ಟಿದ್ರೆ ಆಗಲ್ಲ, ಇರಿಟೇಷನ್ ಆಗುತ್ತೆ ಅಂತ ಹೇಳಿ. ಧನರಾಜ್ ವಿಚಾರದಲ್ಲೂ ಕೂಡ ಪಾಪ ಅದು ಕೂಡ ವೈರಲ್ ಆಯ್ತು. ಧನರಾಜ್ ಏನೋ ಇದ್ರಲ್ಲಿ ಹೊಡೆದ್ರು ಅಂತ, ಪಿಲ್ಲದಲ್ಲಿ ಹೊಡೆದ್ರು, ಅದೊಂದು ಸ್ವಲ್ಪ ಅವ್ರು ಇರಿಟೇಟ್ ಆಗಿ ಕಿರ್ಚಾಡಿದ್ರು. ಅಂಡ್ ನೀರ್ ಹಾಕೋ ವಿಚಾರದಲ್ಲಿ ನಿಮ್ಮೇಲೆ ಕೂಡ ಅವ್ರು ಸ್ವಲ್ಪ ಕಿರ್ಚಾಡಿದ್ದಿದೆ. ಪ್ರೈವೇಟ್ ಪ್ಲೇಸ್, ಹೆಣ್ಮಕ್ಳಿಗೆ ಪ್ರೈವೇಟ್ ಪ್ಲೇಸಸ್ ಇರುತ್ತೆ, ಪಕ್ಕದಲ್ಲೂ ಕೂಡ ಹೆಣ್ಣಿದ್ರು, ಅವ್ರಿಗೆ ಹೆಂಗ್ ಹಾಕ್ಬೇಕು ಹಂಗೆ ನೀವು ಹಾಕಿದ್ರಿ. ಆ ಕ್ಷಣ ನಿಮ್ಗೆ ಹೇಗೆ ಅನ್ಸಕ್ಕೆ? ನೀವು ತಾಯಿ, ಹೆಂಡತಿ, ಅಕ್ಕ ತಂಗಿರ ಜೊತೆ ಬೆಳೆದವರು, ಅವೆಲ್ಲ ಆ ತರ ಎಲ್ಲ ಆರೋಪ ಮಾಡುವಾಗ ಜನ ನೋಡ್ತಾ ಇರ್ತಾರೆ. ಆ ಟೈಮಲ್ಲೂ ಅವರೇ ಟ್ರೋಲ್ ಆಗ್ತಾರೆ. ಈಗೇನು ಅವೆಲ್ಲ ಹೇಗೆ ಸ್ವೀಕರಿಸಿದ್ರಿ ಸರ್ ಆ ಸಂದರ್ಭನ? ಮೇಡಮ್, ಧನರಾಜ್ ಅವ್ರಿಗೆ ಗೌತಮಿ ಹೇಳ್ತಾರೆ ಪಿಲ್ಲೋದಲ್ಲಿ ಹೊಡೆದಕ್ಕೆ ಏನೋ ಪದ ಬಳಸ್ತಾರೆ. ಇದೇ ಗೌತಮಿ ಮೋಕ್ಷಿತ ಕೊಟ್ಬಿಟ್ಟು ನನಗೂ ಶಿಷ್ಯರಿಗೂ ಪಿಲ್ಲೋದಲ್ಲಿ ಹೊಡಿತಾರೆ. ಯಾವ ಟಾಸ್ಕ್ ಜೋಡಿಯಾಗಿ ಕ್ಯಾಪ್ಟನ್ಸಿ ಓಟದಲ್ಲಿ ಇರ್ಬೇಕಾದ್ರೆ ಅದು ತಪ್ಪು ತಾನೆ. ಅವಾಗ ಎಲ್ಲೋಗಿತ್ತು ಅವರು ಆಲೋಚನೆಗಳೆಲ್ಲ?
ಅದೇನೋ ಅವ್ರಿಗೆ ಸೂಕ್ತ ಅನ್ಸಲ್ಲ ಮೇಡಮ್. ಅದಕ್ಕೆ ನಾನು ಹೇಳಿದ್ದು ಪಾಸಿಟಿವ್ ಇಲ್ಲ ಅವರು. ಅವ್ರಿಗೆ ಬರೀ ಪಾಸಿಟಿವ್ ಅನ್ನ ಮುಖವಾಡ ಹಾಕೊಂಡು ಏನು ಅವರು ಸೆಕೆಂಡ್ ವಾರಕ್ಕೆ ಥರ್ಡ್ ವಾರಕ್ಕೆ ಜನಗಳ ಒಂದು ಅಭಿಪ್ರಾಯ ಬರುತ್ತೆ, ಮುಖವಾಡ ಧರಿಸಿರುವಂತ ಗೌತಮಿ ಅವರು ಅಂತ. ಮುಖವಾಡ ಧರಿಸ್ಕೊಂಡು ಹಿಂಗೆ ಇದ್ದಾರೆ. ಓಕೆ, ನನ್ನ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ, ಅವ್ರ ಬಗ್ಗೆ ಏನೇನು ಅನ್ಸುತ್ತೆ ಪಟ್ ಅಂತ ಹೇಳ್ತಾ ಹೋಗ್ಲಿ. ಇದು ಹಂಗೆ ಹೇಳ್ಬಿಡಿ, ಚೈತ್ರ ಮತ್ತೆ ನಿಮ್ಮಿಬ್ರು ಕೊನೆವರೆಗೂ ಫೈಟ್ ಮಾಡ್ಕೊಂಡೇ ಇದ್ರಿ, ಒಂಥರ ಇಲಿ ಮತ್ತೆ ಹಾವು ಇದ್ದಂಗೆ ಬುಸ್ 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 ಅಂತ ಆ ಕಡೆ ಇಲಿ ಕಿಚ್ 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 ಅಂತ. ಇಬ್ಬರದು ಒಂಥರ ನೋಡಕ್ಕೆ ಮಜಾ ಇರ್ತಿದ್ದು. ನಿಮ್ಮಿಬ್ಬರು ಬಾಂಡಿಂಗ್ ಬಗ್ಗೆ ಹೇಳಿ ಮೇಡಮ್. ಚೈತ್ರ ಮತ್ತೆ ನಾನು ಸಂಘ ಪರಿವಾರದಿಂದ ಬಂದಂತವ್ರು. ನಾನು ಸಂಘ ಪರಿವಾರದ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದೀನಿ, ಅವರು ನಮ್ಮ ಸಂಘ ಪರಿವಾರದ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದಾರೆ. ಇಬ್ಬರದು ದಾರಿ ಒಂದೇ ಆಗಿತ್ತು, ಬಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋ ರೀತಿಗಳು ಬೇರೆ ಬೇರೆ ಆಗಿತ್ತು. ನಾನು ಹೇಳೋದು ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿಲ್ಲ, ಅವ್ರು ಹೇಳೋದು ನನಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿರ್ಲಿಲ್ಲ. ನಾನೇನೋ ಒಂದು ಹೇಳಿದ್ರೆ ಅದನ್ನ ಅವ್ರು ನೆಗೆಟಿವ್ ಆಗಿ ತಗೊಳ್ಳೋರು. ನಾನು ಯಾಕೆ ನೆಗೆಟಿವ್ ತಗೋತೀನಿ ಅಂತ ಹೇಳ್ಬಿಟ್ಟು ನಾನು ಅದನ್ನ ಇದನ್ನ ಮಾಡ್ತಿದ್ದೆ, ಬಿಟ್ರೆ ಬೇರೆ ಇನ್ನೇನು ಇರಲಿಲ್ಲ. ಒಳ್ಳೆ ತಂಗಿ ಬರ್ಬೇಕಾದ್ರೆ ತುಂಬಾ ಹತ್ತು ಕರೆದು ಕಾಲಿಗೆಲ್ಲ ಬಿದ್ದು ಕಳಿಸಿದ್ರು, ತುಂಬಾ ಫೀಲ್ ಆಯ್ತು ನನಗೆ. ಓಕೆ, ಇವಾಗ ಧನ್ರಾಜ್ ಮೇಡಮ್. ಧನ್ರಾಜು ನನ್ನ ಒಳ್ಳೆ ಸ್ನೇಹಿತ, ಚಿಕ್ಕ ಸ್ನೇಹಿತ. ಹನುಮಂತು ಅಳಿಯ, ಗೆದ್ದ ಬಾಳಿಯ. ಶಿಶಿರ್ ಒಳ್ಳೆ ತಮ್ಮ. ಅವ್ರು ಹೊರಗೆ ಬಂದಾಗ ಏನ್ ಅನಿಸ್ತು? ಫೀಲ್ ಆಯ್ತು, ತುಂಬಾ ಫೀಲ್ ಆಯ್ತು. ಮೋಕ್ಷಿತ ಅರ್ಥ ಆಯ್ತಾ? ಮೋಕ್ಷಿತ. ಗೌತಮಿ ಬಿ ಪಾಸಿಟಿವ್, ಇರೋದೆಲ್ಲ ನೆಗೆಟಿವಿಟಿ. ತ್ರಿವಿಕ್ರಮ್. ವಿಕ್ಕಿ ಒಬ್ಬ ಅಣ್ಣನಾಗಿ ವಿಕ್ಕಿಗೆ ನನ್ನ ಮನೆ ಬಾಗಿಲು ಯಾವತ್ತೂ ಓಪನ್ ಇರುತ್ತೆ ವಿಕ್ಕಿಗೆ ಅಂತ ಹೇಳಿ ಇಷ್ಟಪಡ್ತೀನಿ. ಮಂಜು. ಉಗ್ರ ಮಂಜು ಬಿಟ್ಟು ಈಗಿರೋ ಮಂಜಣ್ಣ ಹೊರಗಡೆನು ಹಾಗೆ ಇರಲಿ ಅಂತ ಹೇಳ್ತೀನಿ. ಐಶ್ವರ್ಯ. ಥ್ಯಾಂಕ್ ಯು. ಓಕೆ, ಸಾಕು ಇಷ್ಟ. ಸಾಕಷ್ಟು ಜನ ಪ್ರೀತಿ ಗಳಿಸಿದ್ದೀರಾ, ತುಂಬಾ ಜನ ಈಗ ನಿಮಗೆ ಬಾಜಿ ಪ್ರೀತಿ ಕೊಡ್ತಾರಂತಲ್ಲ, ಆ ತರ ಪ್ರೀತಿಯನ್ನ ಗಳಿಸಿದ್ದೀರಾ. ಸೊ ನಿಮ್ಮನ್ನ ಪ್ರೀತಿ ಮಾಡಿ ಇಷ್ಟು ದಿನಗಳ ಕಾಲ ನೀವು ಯಾವ ವೋಟಿಂಗ್ ಬಂದಿಲ್ಲ, ನೀವು ಎಮರ್ಜೆನ್ಸಿಗೆ ನೀವು ಬಂದ್ರಿ. ಸುದೀಪ್ ಸರ್ ಹೇಳ್ತಾರೆ ಗೆದ್ದು ಬಂದ್ರಿ ನೀವು ಅಂತ ಹೇಳಿ. ಜನರ ಪ್ರೀತಿ ಸಿಗೋದು ಅಷ್ಟು ಈಸಿ ಅಲ್ಲ, ಆ ಪ್ರೀತಿ ಸಿಕ್ಕಿದೆ. ಪ್ರೀತಿ ಕೊಟ್ಟಂತ ಜನರಿಗೆ ನಿಮ್ಮ ಮಾತು ಕೊನೆಯದಾಗಿ. ಮೇಡಮ್, ನಾನು ಅವ್ರಿಗೆ ಯಾವತ್ತೂ ಚಿರಋಣಿ ಆಗಿರ್ತೀನಿ. ಅವರು ಈ ಪ್ರೀತಿ ವಿಶ್ವಾಸ ನನ್ನ ಮೇಲಿಟ್ಟು ನನ್ನ ಮನೆ ಒಳಗಡೆ ಇಷ್ಟು ದಿನ ಉಳಿಸ್ಕೊಂಡಿದಾರಲ್ಲ, ಎಲ್ಲ ಜನರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ನಾನು ತಗೊಂಡಂಥ ನಿರ್ಧಾರ ಮನೆಗೆ ಎಷ್ಟು ಮುಖ್ಯ ಆಗಿತ್ತೋ ಬಿಗ್ ಬಾಸ್ ಮನೇಲಿ ಅಷ್ಟೇ ಮುಖ್ಯ ಆಗಿತ್ತು. ಅದನ್ನು ಹೊರತುಪಡಿಸಿ ನನ್ನನ್ನೇ ನಂಬ್ಕೊಂಡಿರೋದ ಸ್ವಲ್ಪ ಫ್ಯಾಮಿಲಿಗಳಿದ್ದಾವೆ, ಅವ್ರಿಗೂ ನಾನು ನ್ಯಾಯ ಒದಗಿಸ್ಬೇಕಾಗಿತ್ತು. ಆ ಒಂದು ಕಾರಣಕ್ಕೋಸ್ಕರ ನಾನು ಮನೆಯಿಂದ ಹೊರಗಡೆ ಬಂದಿದ್ದೀನಿ. ಅದರಿಂದ ತಮ್ಮ ಯಾರಾದರೂ ಮನಸ್ಸಿಗೆ ಹರ್ಟ್ ಆಗಿದ್ರೆ ನಾನು ಅವರೆಲ್ಲರಿಗೂ ಇಲ್ಲಿಂದನೇ ಅವ್ರ ಪಾದಕ್ಕೆ ನಮಸ್ಕರಿಸಿ ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ನನಗೇನು ಹೇಳೋಕ್ಕಾಗ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಹರಿದಾಡ್ತಾ ಇದೆ ವಿಷಯಗಳು, ಅದು ಯಾವುದಕ್ಕೂ ಕಿವಿ ಕೊಡಬೇಡಿ. ಸುರೇಶ್ ತುಂಬ ಚೆನ್ನಾಗಿದ್ದೀನಿ, ತುಂಬ ಚೆನ್ನಾಗಿ ನಡೀತಾ ಇದೆ ಎಲ್ಲವೂ ಕೂಡ. ಬಿಸ್ನೆಸ್ ತುಂಬ ಸೂಪರ್ ಆಗಿ ಹೋಗ್ತಾ ಇದೆ. ಯಾರು ತಲೆ ಕೆಡಿಸುವಂಥದ್ದು ಏನಿಲ್ಲ, ಎಲ್ಲ ಊಹಾಪೋಹಗಳು, ಅಂತೆ ಫಸ್ಟ್ ನೀವು ಹೇಳಿದಾಗೆ ಅಂತೆಗಳು ಅಂತೆಯಾಗಿ ಉಳಿತಾವೆ. ಬಿಟ್ರೆ ಅದ್ಯಾವುದು ಕೂಡ ಈ ಕಡೆ ನಿಜನೂ ಆಗಲ್ಲ, ಈ ಕಡೆ ಸುಳ್ಳು ಆಗಲ್ಲ. ಜನ ಒಂದೇ ನಾನು ಹೇಳ್ಕೊಳ್ಳೋದು, ರಿಯಾಲಿಟಿಗೆ ಹೋಗಿ, ರಿಯಾಲಿಟಿ ಏನು ಅನ್ನೋದನ್ನ ನೋಡಿ, ರಿಯಾಲಿಟಿ ಏನು ಅನ್ನೋದನ್ನ ಕೇಳಿ, ಆಮೇಲೆ ನೀವು ನಿರ್ಧಾರ ಮಾಡಿ ಏನು ಅನ್ನೋದನ್ನ ಕೂಡ. ಯಾರೋ ಒಬ್ರು ಒಬ್ಬ ವ್ಯಕ್ತಿನ ಕೆಟ್ಟದಾಗಿ ಪೋಟ್ರೆ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ವ್ಯಕ್ತಿ ಕೆಟ್ಟವನು ಇದ್ದಾರೆ ಮೇಡಮ್. ಯಾವುದೋ ಒಬ್ಬ ವ್ಯಕ್ತಿನ ಯಾರೋ ಒಬ್ಬರು ವ್ಯಕ್ತಿಗಳು ಕೆಟ್ಟವ್ರು ಮಾಡಕ್ ಹೊರಟಿದ್ದಾರೆ ಅಂದ ತಕ್ಷಣ ಅವ್ರು ಕೆಟ್ಟವ್ರು ಅನ್ನೋದು ಎಷ್ಟು ಸತ್ಯನೋ ನನಗೆ ಗೊತ್ತಿಲ್ಲ. ಯಾಕಾಗಿ ಸರ್ ಈಗ ನಿಮ್ಗೆ ಇಷ್ಟೆಲ್ಲ ನೀವು ಹೇಳೋದು ಅರ್ಥ ಆಗ್ತದೆ ನನಗೆ. ಯಾರೊಬ್ರು ಬೇಕು ಅಂತ ಈ ತರ ನೆಗೆಟಿವಿಟಿಗಳನ್ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅಂತ. ನಿಮ್ಗೆ ಆದ್ರೆ ಶತ್ರುಗಳು ಯಾಕಾಗಿ ಉಟ್ಕೊಂಡಿದ್ದಾರೆ? ಮೇಡಮ್, ಮಾಡ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಕಾಣದ ಕೈಗಳು ಏನೋ ಒಂದು ಮಾಡ್ತಿರ್ತವೆ, ಒಳ್ಳೇದಾಗ್ಲಿ. ಅವರು ಹೆಸರು ಸಿಕ್ತು ಅಂತ ಸಹಿಸ್ಕೊಳಕ್ ಆಗ್ತಿಲ್ವೇನೋ? ಆತರ ಏನಿಲ್ಲ ಮೇಡಮ್. ನಾನು ಯಾವತ್ತು ಇವಾಗ ಹೇಳಿದ್ರೆ ಮೇಡಮ್, ನಿಮ್ಮ ಜನಪ್ರಿಯತೆ ನೋಡಿ ಅವರಿಗೆ ಮೇಡಮ್ ಅದು ಭಗವಂತನಿಗೆ ಬಿಟ್ಟಿದ್ದು. ಜನಗಳ ಪ್ರೀತಿ ಮುಂದೆ ಎಲ್ಲವೂ ಶೂನ್ಯ. ನಾವು ಏನೇ ಮಾಡಿದ್ರೆ ಅದು ಶೂನ್ಯ. ಜನಗಳ ಪ್ರೀತಿ ಭಾರ ನನ್ನ ಎದೆಯಲ್ಲಿದೆ. ಆ ಭಾರಕ್ಕೆ ನಾನು ಯಾವತ್ತೂ ಆಭಾರಿಯಾಗಿರ್ತೀನಿ. ಆ ಪ್ರೀತಿಯ ಭಾರ, ಅವ್ರು ಕೊಟ್ಟಿರೋ ಭಾರ ನಾನು ಹಾಗೆ ತಲೆ ಮೇಲೆ ಹತ್ಕೊಂಡು ನನ್ನ ಜೀವನ ಕೊನೆ ಉಸಿರೋವರೆಗೂ ನಾನು ಹಾಗೆ ಇರಕ್ಕೆ ಇಷ್ಟಪಡ್ತೀನಿ.
ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ರಂಗಕ್ಕೆ ಹೋಗ್ತಿರೋ, ಸಿನಿಮಾಗಳನ್ನ ಮಾಡ್ತಿರೋ, ಅಥವಾ ಹೀರೋ ಆಗ್ತಿರೋ, ಅಥವಾ ಇನ್ನೊಂದು ಆಗ್ತಿರೋ, ಪ್ರೊಡ್ಯೂಸರ್ ಆಗ್ತಿರೋ ಗೊತ್ತಿಲ್ಲ ನಮಗೆ. ಎಲ್ಲವೂ ಕೂಡ ಸೂಪರ್ ಡೂಪರ್ ಆಗಲಿ, ನಾವು ಕೂಡ ಎಗೇನ್ ಇದೇ ಥರ ಇಂಟರ್ವ್ಯೂ ಮಾಡುವಂಥ ಅವಕಾಶಗಳು ನಮ್ಗೆ ಸಿಗಲಿ, ಆ್ಯಂಡ್ ನಿಮ್ಮ ಬಿಸ್ನೆಸ್ ಕೂಡ ಸೂಪರ್ ಡೂಪರ್ ಆಗಲಿ. ಮತ್ತೆ ಏನಾದ್ರು ಅವಕಾಶ ಇದ್ರೆ ಮತ್ತೆ ಹೋಗಿ ಬಿಗ್ ಬಾಸ್ಗೆ ನಿಮ್ಮನ್ನು ಮತ್ತೆ ಅಲ್ಲಿ ಬಿಗ್ ಸ್ಕ್ರೀನ್ ನೋಡೋಕ್ಕೆ ನಾವು ಕೂಡ ಕಾಯ್ತಾ ಇರ್ತೀವಿ. ಬಿಗ್ ಬಾಸ್ ಮನೆಗೆ ಮತ್ತೆ ಹೋಗಿ ಅಂತ ನೀವು ಅನಿಸಿದ್ದೀರಾ? ಬಿಗ್ ಬಾಸ್ ಇಂದ ಏನಾದ್ರು ಕಾಲ್ ಬಂದು ಮತ್ತೆ ಇನ್ನೊಂದು ಅವಕಾಶ ಕೊಡ್ತೀವಿ ಹೋಗಿ ಅಂತಂದ್ರೆ ತುಂಬಾ ಹೋಗ್ತೀನಿ, ಏನೂ ತೊಂದರೆ ಇಲ್ಲ. ಬಟ್ ಈ ಸಲ ಪಕ್ಕ ಪ್ಲಾನ್ ಮಾಡ್ಕೊಂಡು ಹೋಗ್ತೀನಿ. ಯಾಕಂದ್ರೆ ನಂದು ಬಿಸ್ನೆಸ್ ಯಾಕೆ ನನ್ನ ಧರ್ಮಪತ್ನಿ ಯಾಕೆ ಇದನ್ನ ಬಿಸ್ನೆಸ್ ಹ್ಯಾಂಡಲ್ ಮಾಡಕ್ ಆಗಿಲ್ಲ ಅನ್ನೋದು, ಅದರಲ್ಲಿ ನಾನು ಕಂಡ್ಕೊಂಡಂತ ಸತ್ಯಗಳು ತುಂಬಾ ಇದಾವೆ. ಆ ಮಾಡಿರೋಂಥ ತಪ್ಪುಗಳನ್ನ ಮುಂದೆ ಮಾಡಲ್ಲ. ನಾನಿಲ್ಲ ಆದ್ರೂ ಕೂಡ ನನ್ನ ಕಂಪ್ನಿ ರನ್ ಆಗ್ಬೇಕು, ಆ ಥರ ಮಾಡ್ಬಿಟ್ಟೆ ನಾನು ಎಲ್ಲೇ ಹೋದ್ರು ಕೂಡ ಅದೇ ಥರ ಹೋಗ್ತೀನಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನನ್ನನ್ನು ನೀವು ಇಂಟರ್ವ್ಯೂ ಮಾಡಿದ್ದು ತುಂಬ ಖುಷಿ ಆಯಿತು. ಝೀ ಕನ್ನಡಕ್ಕೆ ನಾನು ಯಾವತ್ತೂ ಆಭಾರಿಯಾಗಿರ್ತೀನಿ. ನನ್ನನ್ನು ಫಸ್ಟು ರೆಕಗ್ನೈಸ್ ಮಾಡಿದ್ದು ಝೀ ಕನ್ನಡದವರು. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದು ಗೋಲ್ಡ್ ಸುರೇಶ್ ಅವರ ಮಾತುಗಳು. ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಝೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವನ.